ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಓಂ ನಾರಾಯಣ ನಾರಾಯಣ ನಾರಾಯಣ. ಇವತ್ತಿನ ಈ ವಿಷಯ ಕರ್ಮಯೋಗ ಅಂದರೆ ಏನು, ಈ ವಿಷಯ ಮೇಲೆ ನಮ್ಮ ಗುರುಗಳದ್ದು ಚೆನ್ನಾಗಿದೆ. ನಾನು ಮೊದಲು ಓದಬಹುದಿತ್ತು, ಆವಾಗ ಏನೋ ನನಗೆ ತೋಚಿದ್ದು ನಾನು ಹೇಳಿದ್ದೀನಿ. ಗುರುಗಳದ್ದು ಇನ್ನೂ ಚೆನ್ನಾಗಿತ್ತು, ಬಹಳ ಚೆನ್ನಾಗಿದೆ. ಅದರಿಂದ ಅವರದ್ದು ಓದಿ ಹೇಳ್ತೀನಿ. ಅದು ಕರ್ಮಯೋಗ. ನಾನು ಬೇಗ ಓದ್ತೀನಿ, ಯಾಕಂದರೆ ಹಿಂದಿಯಲ್ಲಿದೆ. ಕರ್ಮಯೋಗಂ ವದತನ ಪುರುಷೋ ಯೇನ ಸಂಸ್ಕೃತಃ. 3-4 ಶ್ಲೋಕಗಳು ಮತ್ತೆ ಹಿಂದಿಗೆ ಹೋಗ್ತೀನಿ, ಯಾಕಂದರೆ ಅವರು ಗುರುಗಳು ಹೇಳಿದ್ದು ತುಂಬ ಚೆನ್ನಾಗಿದೆ. ಇದು ಕೇಳ್ತಕ್ಕ ಮೂಲ ಸಂಸ್ಕೃತದಲ್ಲಿ ಹೇಳಿದ್ದಕ್ಕೆ ಅರ್ಥ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ನಮ್ಮ ಬೃಂದಾವನದಲ್ಲಿ ಅಖಂಡಾನಂದ ಗುರುಗಳು. ಸೊ ಕರ್ಮಯೋಗಂ ವದತನ ಪುರುಷೋ ಯೇನ ಸಂಸ್ಕೃತಃ. ಇಲ್ಲಿ ನೋಡಿ, ಕರ್ಮಯೋಗವನ್ನು ಹೇಳಿ ಯಾರು ಹೇಳ್ತಾ ಇದ್ದಾರೆ? ನಿಮಿಚಕ್ರವರ್ತಿ ಇನ್ನೊಬ್ಬ ಯೋಗೀಶ್ವರನಿಗೆ ವಿಧೂಯೇಹಾಶು ಕರ್ಮಾಣಿ ನೈಷ್ಕರ್ಮ್ಯಂ ವಿಂದತೆ ಪರಂ. ಈ ಕರ್ಮಯೋಗವನ್ನು ಆಚರಿಸಿ ಮನುಷ್ಯ ನೈಷ್ಕರ್ಮ್ಯಂ ಅಂದ್ರೇನು? ಪರಂ ನೈಷ್ಕರ್ಮ್ಯಂ, ಪರಮಾತ್ಮ ಜ್ಞಾನವನ್ನೇ ಪಡ್ಕೊಳ್ತಾನೆ. ಇದು ಆಶ್ಚರ್ಯ. ಇದರ ಮೇಲೆ ಗುರುಗಳ ಬಾಯಿನಿಂದಲೇ ಕೇಳಿ ನಾನೇಕೆ ಹೇಳುವುದು. ಹೇ ನವಯೋಗೀಶ್ವರೋ, ಪ್ರಶ್ನೆ ಕೇಳ್ತಾ ಇದ್ದಾನೆ. 9 ಯೋಗೀಶ್ವರರೇ, 9 ಕರೆಕ್ಟ್, 9 ಯೋಗೀಶ್ವರರೇ, ಆಪ್ ಹಮೇ ಕರ್ಮಯೋಗ ಉಪದೇಶ ಕೀಜಿಯೇ. ನೀವು ನಮಗೆ ಕರ್ಮಯೋಗವನ್ನು ಉಪದೇಶ ಮಾಡಿ. ಕರ್ಮ ಹಿ ಯೋಗ ಹೋ ಜಾಯ್. ಕರ್ಮಯೋಗ ಅಂದ್ರೇನು? ಕರ್ಮನೇ ಮಾಡ್ತಾ ಅದು ಯೋಗವಾಗಿರಬೇಕು. ಅದು ಆಶ್ಚರ್ಯ. ಕರ್ಮವೇ ಒಂದು ಯೋಗ ಆಗಿರಬೇಕು. ನಮಗೆ ಕರ್ಮಯೋಗ ಆಗ್ತಾ ಇಲ್ಲ, ಕರ್ಮ ಒಂದು ಸಂಸಾರ ಆಗಿಬಿಡ್ತಾ ಇದೆ. ಏಕೆ? ಯೋಗ ಅಂದರೆ ಅರ್ಥವೇನು? ಕರ್ಮ ಮನಸ್ಸನ್ನು ಶುದ್ಧಗೊಳಿಸಬೇಕು. ಕರ್ಮ ನಮ್ಮನ್ನು ಭಗವಂತನ ಜೊತೆಗೆ ಸೇರಿಸಬೇಕು. ಈಗಲೇ ಮಾಡುತ್ತಾ ಆ ಕರ್ಮವೇ ಭಗವಂತನಿಗೆ ನಮಗೆ ಒಂದು ಹೃದಯದ ಸಂಬಂಧವನ್ನು ಉಂಟು ಮಾಡಿದರೆ ಆ ಕರ್ಮವೇ ಒಂದು ಭಕ್ತಿಭಾವ ರೂಪವಾಗಿ ಬಿಡ್ತದೆ ಅಲ್ಲವೇ? ಆ ತರಹ. ಇಲ್ಲದಿದ್ದರೆ ನಾವು ಕರ್ಮ ಅಂದರೇನು? ಫಲಕ್ಕಿ ನಮಕ್ಕಿ ಸಂಬಂಧವಾಗುತ್ತದೆ. ಆಸಕ್ತಿ ಮೂಲಕ ಕರ್ಮಫಲ ಮೇಲೆ ಆಸಕ್ತಿ ಇಟ್ಟುಕೊಂಡು ಕರ್ಮ ಮಾಡುವುದರಿಂದ ಅದು ಫಲಕ್ಕೆ ನಮಗೆ ಸಂಬಂಧವನ್ನು ಉಂಟು ಮಾಡ್ತಾ ಇದೆ. ಕರ್ಮ ಏನು ಮಾಡ್ತದೆ? ಕರ್ಮಕ್ಕೆ ನಮಗೆ ಸಂಬಂಧ ಉಂಟು ಮಾಡ್ತದೆ. ಆಸಕ್ತಿ, ಕರ್ಮಫಲ ಆಸಕ್ತಿ, ಕರ್ಮಾಸಕ್ತಿ, ಆಸಕ್ತಿ 2. ಕರ್ಮಫಲ ಮೇಲೆ ಆಸಕ್ತಿ, ಕರ್ಮ ಮೇಲೆ ಆಸಕ್ತಿ. ಈ 2 ಬಗೆಯ ಆಸಕ್ತಿಗಳನ್ನು ಇಟ್ಟುಕೊಂಡು ಕರ್ಮ ಮಾಡುವುದರಿಂದ 2 ಆಗುತ್ತದೆ. ಕರ್ಮಫಲಕ್ಕೆ ನಮಗೆ ಸಂಬಂಧ ಉಂಟಾಗ್ತದೆ. ಕರ್ಮಫಲ ಅಂದರೆ ಪುಣ್ಯ ಪುಣ್ಯವೋ ಪಾಪವೋ, ಒಳ್ಳೆಯದು ಮಾಡಿದರೆ ಪುಣ್ಯ, ಕೆಟ್ಟದ್ದು ಮಾಡಿದರೆ ಪಾಪ. ಆ ಪುಣ್ಯ ಪಾಪಕ್ಕೆ ನಮಗೆ ಸಂಬಂಧ ಉಂಟಾಗ್ತದೆ. ಕರ್ಮ ಮುಗಿದ ನಂತರ ಪುಣ್ಯವೋ ಪಾಪವೋ ಬಂದುಬಿಡ್ತದೆ. 2ನೇದೇನು? ಕರ್ಮ ಮೇಲೆ ಆಸಕ್ತಿ ಇಟ್ಟುಕೊಂಡು ಮಾಡುವುದರಿಂದ ನಮಗೆ ಆ ಆಸಕ್ತಿ ಸಂಸ್ಕಾರ ಗಟ್ಟಿಯಾಗ್ತದೆ. 2 ಆಗುತ್ತೆ. ಇದು ಕರ್ಮ. ಈ ಕರ್ಮವನ್ನೇ ಆಸಕ್ತಿ ಬಿಡಿಸಬೇಕು. ಕರ್ಮಫಲಾಸಕ್ತಿ ಬಿಡಬೇಕು. ಕರ್ಮದ ಫಲವು ಬರಬಾರದು. ಕರ್ಮದ ಫಲವೇನು ಬರಬೇಕು? ಅದೇ ಕರ್ಮಯೋಗ ಆಗಿಬಿಟ್ಟರೆ ಅದರ ಫಲ ಭಗವಂತನೇ ಬರ್ತಾನೆ. ಕರ್ಮಯೋಗದ ಫಲವೇನು? ಭಗವಂತನ ಪ್ರಾಪ್ತಿ. ಭಗವಂತನಿಗೆ ನಮಗೆ ಒಂದು ಹೃದಯದ ಸಂಬಂಧ. ಭಗವಂತ ನಮ್ಮ ಅನುಭವಕ್ಕೆ ಬರುವುದು ಅದೇ ಬೇಕು. ಕರ್ಮವೇ
ಯೋಗವಾಗಿದ್ದರೆ ಭಗವಂತನಿಗೆ ಆಚರಿಸುವ ಭಕ್ತನಿಗೆ ಆವಾಗ ಕರ್ಮ ಅಲ್ಲ, ಅದು ಸೇವೆ ಆಗುತ್ತದೆ ಅಲ್ಲವೇ? ಸೇವೆ ಹೇಗೆ ಮಾಡ್ತೀವಿ? ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತೀವಿ. ಅದರಿಂದ ಅದೇ ಕರ್ಮ ಭಗವತ್ ಸೇವೆ ಆಗಲಿ. ಮಾಡುತ್ತಾ ಇದ್ದರೆ ಭಗವಂತ ನಮಗೆ ಒಂದು ಸೇವಾರೂಪ ಸಂಬಂಧ, ಭಕ್ತಿರೂಪ ಸಂಬಂಧ ಉಂಟಾಗಿ ಅದರ ಫಲವೇನಾಗುತ್ತದೆ? ಭಗವತ್ ಪ್ರಾಪ್ತಿ ಆಗುತ್ತದೆ. ಹಾಗೆ ಆ ತರಹ ಕರ್ಮಯೋಗವನ್ನು ನಮಗೆ ಹೇಳಿಕೊಡಿ. ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ವಿಧೂಯೇಹಾಶು ಕರ್ಮಾಣಿ, ಇದರಿಂದ ಕರ್ಮ ಬಂಧವನ್ನು ಬಿಡ್ತೀವಿ, ಕರ್ಮಗಳನ್ನು ಬಿಟ್ಟು ಹೋಗ್ತವೆ. ಕರ್ಮಗಳು ಹೇಗೆ ಹುಟ್ಟುತ್ತವೆ ಹೇಳಿ? ಆಸಕ್ತಿಯಿಂದ ಕರ್ಮ ಹುಟ್ಟುತ್ತದೆ. ಆಸಕ್ತಿ ಇಲ್ಲದವನಿಗೂ ಏನಾದರೂ ಕರ್ಮ ಮಾಡಬೇಕನ್ನಿಸುತ್ತದೆ? ಆಸಕ್ತಿ ಇದ್ದವನಿಗೆ ಅಬ್ಬಾ ತೋಚದೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ಏನೋ ಮಾಡ್ತೀನಿ. ಬೇಡಪ್ಪ, ಅಲ್ಲಿ ಹೋಗಿ ಜಗಳ ಮಾಡುವುದು, ಇನ್ನೇನೋ ಮಾಡುವುದು, ಪುಣ್ಯವೋ ಪಾಪವೋ ಸಂಪಾದಿಸಿಕೊಳ್ಳುವುದು ಏಕೆ? ಇಲ್ಲೇ ಇರು ಸುಮ್ಮನೆ ಅಂದರೆ ಅಲ್ಲ, ಅದು ನಾನು ಮಾಡಲೇಬೇಕು. ಎಲ್ಲರೂ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಮಾಡಿ ಅವ್ರಿಗೆ ಎಷ್ಟೆಷ್ಟು ಕೀರ್ತಿ ಬಂತು, ಹಣ ಬಂತು, ಏನೇನೋ ದೊಡ್ಡವರಾಗಿಬಿಟ್ಟರು, ನಾನು ಮಾಡದಿದ್ದರೆ ಎಲ್ಲರೂ ನಾನು ನೋಡ್ತಾ ಇದ್ದಾರೆ, ಏನು ಆವಾಗಿನಿಂದ ಇಲ್ಲೇ ಇದ್ದು ಏನು ಮಾಡ್ತಾನೆ ಇಲ್ಲ ಎಂದು ಹೇಳ್ತಾರೆ, ನಾನು ಹೋಗಿ ಮಾಡಬೇಕು, ನಾನೇನೋ ದೊಡ್ಡವನಾಗಬೇಕು. ಆಯಿತು, ಇದು ಬಿಡಲ್ಲ, ಹುಚ್ಚು ಗಟ್ಟಿಯಾಗಿದೆ, ಹೋಗಪ್ಪ. ಅಲ್ಲ, ಹುಚ್ಚು ಏನಾಗಿದೆ ಹೇಳ್ತಾರೆ? ಗಟ್ಟಿಯಾಗಿದೆ ಹೇಳ್ತಾರೆ. ಏನು ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ. ಹಾಗೆ ಅಂದರೆ ಹೊಸ ಕರ್ಮ ಹುಟ್ಟುವುದಕ್ಕೆ ಕಾರಣವೇನು? ಮನಸ್ಸಿನಲ್ಲಿ ಆಸಕ್ತಿ, ಅಭಿಮಾನ. ಇದರಿಂದ ಕರ್ಮ ಹುಟ್ಟುತ್ತದೆ, ಕರ್ಮದಿಂದ ಫಲ ಹುಟ್ಟುತ್ತದೆ. ಈಗ ಫಲದಿಂದ ಅದನ್ನು ಅನುಭವಿಸುವಕ್ಕೆ ಹೋದರೆ ಈಗ ಇನ್ನೇನೋ ಈಗ ಅನಂತ ದೊಡ್ಡ ಆಯಿತು. ಇವರೇನು ಹೇಳ್ತಾರೆ? आप हमें कर्मयोग का उपदेश कीजिए, कर्म ही योग हो जाए. ಕರ್ಮವೇ ಒಂದು ಯೋಗವಾಗಿ ಬಿಡಲಿ. ಕರ್ಮಯೋಗ ಮೇ ಐಸಿ ಕ್ಯಾ ವಿಶೇಷತಾ ಹೈ? ಹೌದಪ್ಪ, ನೀವು ಕರ್ಮಯೋಗವನ್ನೇ ಕೇಳ್ತಾ ಇದ್ದೀರಿ, ಯಾರು ರಾಜರು. ನೀವು ಕರ್ಮಯೋಗವೇ ಬೇಕು ಹೇಳ್ತೀನಿ, ಏಕೆ? ಕರ್ಮಯೋಗ ಅಂದರೆ ಏನು ಅಷ್ಟು ದೊಡ್ಡದಾ? ಅದರ ಹೆಚ್ಚುಗಾರಿಕೆ ಏನು, ಏಕೆ ಇಷ್ಟು? ಅಂದರೆ ಪುರುಷೋ ಏನ ಸಂಸ್ಕೃತಃ, ಈ ಕರ್ಮಯೋಗದಿಂದ ಮನುಷ್ಯನು ಕರ್ಮಯೋಗ ಮಾಡುವವನು ಸಂಸ್ಕಾರವಂತನಾಗುತ್ತಾನೆ. ಮನಸ್ಸು ಒಂದು ಅತ್ಯಂತ ಶುದ್ಧ ಮನಸ್ಸಾಗಿಬಿಡುತ್ತದೆ, ಪವಿತ್ರ ಮನಸ್ಸಾಗುತ್ತದೆ. ರಾಗ, ದ್ವೇಷ, ಅಭಿಮಾನ, ಅಹಂಕಾರಗಳು, ಪುಣ್ಯಪಾಪಗಳು ಎಲ್ಲ ಹೋಗಿಬಿಟ್ಟು ಮನಸ್ಸು ಶುದ್ಧವಾಗಿ ಬಿಡುತ್ತದೆ. ಎಷ್ಟು ಶುದ್ಧವಾಗ್ತದೆ ಅಂದರೆ ಅದರಲ್ಲಿ ಪರಮಾತ್ಮನ ದರ್ಶನವಾಗುತ್ತದೆ. ಅದರಿಂದ ಕರ್ಮಯೋಗ ಶ್ರೇಷ್ಠ. ಜಿಸ್ ಕರ್ಮಯೋಗಕ್ಕೆ ದ್ವಾರ ಸಂಸ್ಕಾರ ಸಂಪನ್ನ ಹೋಕ, ಸಂಸ್ಕಾರವು ಉಂಟಾಗಿ ಪುರುಷ ಇಸಿ ಜೀವನ ಮೇ ಶೀಘ್ರ ಇದೇ ಜೀವನ ಅಂದರೆ ಪ್ರಾಣ ಬಿಟ್ಟ ನಂತರ ಯಾವುದೋ ಸ್ವರ್ಗಕ್ಕೋ ಬ್ರಹ್ಮಲೋಕಕ್ಕೋ ಹೋಗುವುದಲ್ಲ. ಕರ್ಮಯೋಗದ ಮಹಿಮೆ ಏನೆಂದರೆ ಇದೇ ಲೋಕದಲ್ಲೇ ಭಗವತ್ ಪ್ರಾಪ್ತಿಯಾಗುತ್ತದೆ. ಕರ್ಮೋಂಕ ನಷ್ಟ ಕರ್ ದೇತಾ ಹೈ, ನಮ್ಮ ಹಿಂದಿನ ಪಾಪಗಳನ್ನು ನಾಶ ಮಾಡ್ತದೆ. ಕರ್ಮಕ್ಕೆ ಪ್ರೇರಣೆ ಎರಡು ಇರುತ್ತದೆ. ಹಿಂದೆ ಮಾಡಿರುವ ಕರ್ಮದ ಫಲ ಪುಣ್ಯಪಾಪಗಳು. ಹೀಗೆ ಕರ್ಮಕ್ಕೆ ಪ್ರೇರಣೆ, ಇನ್ನು ಮಾಡಬೇಕೆಂದು ಒಳಗಿನಿಂದ ತಳ್ಳುತ್ತದೆ ನೋಡಿ, ಅದು ಪ್ರೇರಣೆ. ಆ ಕರ್ಮಕ್ಕೆ ಪ್ರೇರಣೆ ಆಸಕ್ತಿ, ಮೋಹ. ಆ ಆಸಕ್ತಿ ಮೋಹವನ್ನು ಬಿಡಿಸುತ್ತದೆ. ಹಿಂದಿನ ಕರ್ಮಗಳು ಪಾಪಗಳು ಬಿಡಿಸುತ್ತದೆ ಅಲ್ಲವೇ? ಹಿಂದಿನ ಪಾಪ ಬಿಡಿಸುತ್ತದೆ. ಪುಣ್ಯಗಳಲ್ಲಿ ಎರಡು ಪುಣ್ಯಗಳು. ಭೋಗಪರಾಯಣವಾದ ಪುಣ್ಯ ಒಂದು, ಪರಮಾತ್ಮ ಪ್ರಾಪ್ತಿ ಮಾಡುವ ಪುಣ್ಯ ಒಂದು. ಪುಣ್ಯದಲ್ಲಿ ಎರಡು ಬಗೆ ಇರುತ್ತೆ ಅಲ್ಲವೇ? ಭೋಗ ಅಂದರೆ ಇಹಲೋಕ ವಸ್ತುಗಳು. ಭೋಗಗಳನ್ನು ಅನುಭವಿಸುವಂಥ ಪುಣ್ಯ ಬೇಡ, ಅದು ಲೌಕಿಕರಿಟ್ಕೊಳ್ಳಲಿ. ಭಕ್ತರಿಗೆ, ಭಗವದ್ಭಕ್ತರಿಗೆ, ಸಾಧಕರಿಗೆ ಆ ಪುಣ್ಯ ಬೇಡ. ಪುಣ್ಯ ಅಂದ್ರೇನು? ಅಧಿಕಾರ ಬರುತ್ತದೆ, ಹಣ ಬರುತ್ತದೆ, ಪತ್ನಿ, ಪತಿ, ಮಕ್ಕಳು, ಅದೆಲ್ಲ ಅವ್ರಿಗೆ ಬೇಕು. ಆದರೆ ಈ ಪುಣ್ಯ ಯಾವುದು? ಮಿಕ್ಕ ಲೌಕಿಕ ವಸ್ತುಗಳನ್ನು, ಇಹಲೋಕ ಪರಲೋಕ ಸುಖಗಳನ್ನು ತರಲ್ಲ. ಕೇವಲ ಭಗವದ್ಭಕ್ತಿ, ಭಗವತ್ ಪ್ರಾಪ್ತಿಯನ್ನೇ ಉಂಟು ಮಾಡುವಂಥ ಪುಣ್ಯ. ಅದರಿಂದ ಪುಣ್ಯ ಅಂದರೆ ಆ ತರಹ ಪುಣ್ಯ ಬೇಡ ಹೇಳಿದ್ದೀವಿ. ಈ ಪುಣ್ಯ ಬೇಕೇ ಬೇಕು. ಇದು ಭಗವತ್ ಪ್ರಾಪ್ತಿಗೆ ಸಾಧಕ. ಇದು ಅತ್ಯಂತ ಶುದ್ಧವಾದ ಪುಣ್ಯ, ಪವಿತ್ರವಾದ ಪುಣ್ಯ. ಕೇವಲ ಭಗವಂತನ ಹೃದಯವನ್ನು ಕರಗಿಸುವಂಥ ಪುಣ್ಯ. ನಮ್ಮ ಹೃದಯವನ್ನು ಕರಗಿಸುತ್ತದೆ, ನಮ್ಮ ಮನೋಮಾಲಿನ್ಯವನ್ನು ತೆಗೆಯುತ್ತದೆ, ಮಾಯೆಯನ್ನು ತೆಗೆಯುತ್ತದೆ, ಭಗವಂತನ ಅನುಭವಕ್ಕೆ ತರ್ತದೆ. ಈ ತರಹ ಪುಣ್ಯ. ಎಲ್ಲ ಪುಣ್ಯಗಳು ಒಂದೇ ಅಲ್ಲ, ಪುಣ್ಯದಲ್ಲಿ ವ್ಯತ್ಯಾಸ ಗೊತ್ತಾ? ನಿಷ್ಕಾಮವಾಗಿ ಮಾಡಿದ್ದ ಕರ್ಮಕ್ಕೆ ಯಾವ ಭಗವಂತನ ಅನುಗ್ರಹ ರೂಪ ಪುಣ್ಯ ಬರುತ್ತದೋ ಅದು ಭಗವತ್ ಪ್ರಾಪ್ತಿಯನ್ನು ಉಂಟು ಮಾಡುತ್ತದೆ. ಭೋಗಪರಾಯಣವಾದ ಪುಣ್ಯ, ಭೋಗವನ್ನುಂಟು ಮಾಡುವ ಪುಣ್ಯ ಬೇರೆ.
ಜನರು ಪುಣ್ಯ ಅಂದರೆ ಒಂದೇ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಗ್ತಾಯಿದೆ. ಇದೆಲ್ಲ ಶಾಸ್ತ್ರದಲ್ಲಿದೆ. 2 ಬಗೆ ಪುಣ್ಯ. ಹೇಳಿದ್ದೀನ ನಾನು ಹಿಂದೆ ಹೇಳಲಿಲ್ಲ. ಅಯ್ಯೋ ಇದು ಹೊಸ ಪಾಯಿಂಟ್. ಏನೋ ಒಂದೊಂದು ಸಲ ಇಷ್ಟು ದಿವಸ ಆಯಿತು ನಾನು ಮರ್ತೇ ಹೋಗ್ತೀನಿ, ಕೆಲವು ಹೇಳಿದೆ ಅಂದ್ಕೊಳ್ತೀನಿ. ಅಲ್ಲಿ ಹೇಳುವುದು ಫೋನ್ನಲ್ಲಿ ಹೇಳುವುದು, ಬರೆಯುವುದು, ಎಲ್ಲೋ ಒಂದು ಕಡೆ ಹೇಳಿ ಅದು ಹೇಳಿದೆ ಅನಿಸುತ್ತದೆ. ಮತ್ತು ಯಾರಿಗೋ ಅಲ್ಲಿಯೂ ಹಾಗೆ ಪಾಠ ಹೇಳ್ತಾ ಇದು ನಾನು ಹೇಳಿದೆ ಅನಿಸುತ್ತೆ, ಅಯ್ಯೋ ಹೇಳಲಿಲ್ಲ ಮತ್ತೆ ಆವಾಗೆಲ್ಲ ಹೇಳಿ ಅಯ್ಯೋ ನಾನದು ಹೇಳಿದೆ ಅಂದ್ಕೊಂಡು ಬಿಟ್ಟೆ ಹಾಗೆ ಮತ್ತೆ ಹೇಳಬೇಕಾ. ಅದೇನು 2 ವರ್ಷ ಆದ ನಂತರ ಆವಾಗ ಹೇಳ್ತಾ ಇದ್ದೀನಿ. 2 ವರ್ಷ ನಂತರ ಹೇಳಲೇ ಇಲ್ಲ ಹೇಳ್ತಾ. ಹಾಗೆ ಕೆಲವು ವಿಷಯಗಳು ಎಷ್ಟೋ ಇರುತ್ತವೆ, ಅದು ಕೊನೆಗೂ ಬರುತ್ತವೆ, ಯಾವಾಗಲೂ ನೆನಪಾಗ್ತದೆ, ಆವಾಗ ಹೇಳ್ತೀವಿ. ಕಲಿಯುವಾಗ ನಾವು ಮೊದಲು ಕಲಿತ್ಕೊಂಡಾಗ ಅಯ್ಯೋ ಇದು ಹೊಸ ವಿಷಯ ಗೊತ್ತಾಗುತ್ತೆ, ಅಯ್ಯೋ ಹೊಸ ವಿಷಯ ಗೊತ್ತಾಯಿತು, ಕೆಲವು ತಿಂಗಳು ಮನಸ್ಸಿನಲ್ಲಿರ್ತದೆ, ಅಯ್ಯೋ ಇದು ಒಳ್ಳೆಯ ಪಾಯಿಂಟು, ತುಂಬ ಚೆನ್ನಾಗಿದೆ, ಯಾರೂ ಹೇಳಲಿಲ್ಲ ನಮಗೆ, ಈಗ ತಿಳ್ಕೊಂಡಿದ್ದೀವಿ, ಯಾರಿಗಾದರೂ ಹೇಳೋಣ, ಯಾರೂ ಸಿಗಲ್ಲ. 2 ತಿಂಗಳು 3 ತಿಂಗಳು 6 ತಿಂಗಳು ಈಗ ಸಾಕಾಯ್ತಲ್ಲ, ಇನ್ನು ಮರೆತು ಹೋಗ್ತೀವಿ, ಬಿಟ್ಟು ಹೋಗ್ತೀವಿ ಅಲ್ಲ. ನೀವೇ ಯಾವುದೇ ಹೊಸದು ಕಲಿತಿದ್ದಾಗ ಸಾಧನದಲ್ಲಿ ಮುಂದೆ ಹೋಗ್ತಾ ಎಂದು ಹೊಸದು ಅನುಭವಕ್ಕೆ ಬರುತ್ತದೆ, ಹೊಸ ವಿಷಯ ಗೊತ್ತಾಗ್ತದೆ, ಹೊಸ ಒಂದು ತಿಳುವಳಿಕೆ. ಅಯ್ಯೋ ಇದು ಚೆನ್ನಾಗಿದೆ, ಯಾರೂ ಹೇಳಲಿಲ್ಲ, ಯಾರೂ ಗೊತ್ತಾಗಲೇ ಇಲ್ಲ, ಹೇಳೋಣ ಅಂದರೆ ಯಾರೂ ಬರಲ್ಲ. 3 ತಿಂಗಳು 6 ತಿಂಗಳ ನಂತರ ಮತ್ತೆ ಹೋಗ್ತೀವಿ. ಮತ್ತು ಯಾವಾಗ ಇವರು ಏನು ಹೇಳ್ತಾರೆ, ಗುರುಗಳು ಏನು ಹೇಳ್ತಾರೆ, ಏನಾದರೂ ಪ್ರವಚನ ಮಾಡು ಅಂದರೆ ನಾನು ಹೇಳ್ತೀನಿ, ಏನಾದರೂ ಪ್ರಶ್ನೆ ಹೇಳ್ತೀನಿ ಅಂದರೆ ಅಲ್ಲ ನೀವೇ ಹೇಳಿ ಗುರುಗಳೇ, ನಾನೇ ಹೇಳು ಅಂದರೆ ಯಾವುದು ಹೇಳಬೇಕು ಯಾವುದು ಹೇಳಬಾರ್ದು ಗೊತ್ತಿಲ್ಲ. ಏಕೆ ಮೊದಲು ನಾವು ಕಲಿಯುವಾಗ ಯಾವುದು ಹೊಸದಾಗಿ ಕಲಿಯುತ್ತೀವೋ ಅದು ಹೇಳ್ತೀವಿ, ಅದು ಮನಸ್ಸಿನಲ್ಲಿರ್ತದೆ. ಅದು ಕಲಿತ್ಕೊಂಡು ಯಾವಾಗಲೂ 3 ತಿಂಗಳು 6 ತಿಂಗಳಾಯಿತು, ಈಗ ಎಲ್ಲ ಮತ್ತೆ ಹೋಗ್ತೀವಿ. ಹೇಳು ಅಂದರೆ ಏನು ಹೇಳಬೇಕು, ಎಲ್ಲ ಒಂದೇ. ನಿಮ್ಗೆ ಇಷ್ಟು ಗೊತ್ತಿದೆ ಅಲ್ಲವೇ, ಅಲ್ಲಿ ಚೆನ್ನಾಗಿ ಹೇಳಿದ್ದೀರಿ ಹೇಳಿ ಅಂದರೆ ನಿಮಗೆ ಯಾವುದು ಹೇಳಬೇಕು ಅವ್ರ ಪ್ರಶ್ನೆನೇ ಹೇಳಲ್ಲ. ಏನು ಹೇಳಬೇಕು ಯಾವುದೋ ಹೇಳ್ತಾ ಇರ್ತೀವಿ. ಹೇಳ್ತಾ ಮಧ್ಯದಲ್ಲಿ ಬಂತು, ಇದು ಹೇಳಲ್ಲ, ಇದು ಗೊತ್ತಾ ಅಂದರೆ ಅಯ್ಯೋ ಇದು ಗೊತ್ತಿಲ್ಲ ಹೇಳಿ ಅಂದರೆ ಆವಾಗ ಹೇಳ್ತೀವಿ. ಹಾಗೇ ಇದಾಗುತ್ತದೆ. ಅದರಿಂದ ನಾವೇ ಹೇಳಿ ಅಂದರೆ, ಅಥವಾ ಯಾರೋ ಇತ್ತೀಚೆಗೆ ಪ್ರಶ್ನೆ ಮಾಡಿದ್ದರೆ ನೆನಪಿರುತ್ತದೆ, ಓಹೋ ಇಂಥ ಪ್ರಶ್ನೆ ಜನರಿಗೆ ಬೇಕು ಎಂದು ಹೇಳ್ತೀವಿ. ಯಾರೂ ಪ್ರಶ್ನೆ ಮಾಡಲ್ಲ. ನಾವು ಕಲ್ತಿದ್ದು ಯಾವಾಗಲೂ ಆಗಿಬಿಟ್ಟಿತ್ತು, ವರ್ಷ 20-30 ವರ್ಷ ಆಯಿತು. ಈಗ ಹೇಳು ಅಂದರೆ ಎಲ್ಲಿ ನೆನಪಿರಬೇಕು, ಎಲ್ಲ ಹೋಗುತ್ತದೆ. ಅದಕ್ಕೋಸ್ಕರ ಪ್ರಶ್ನೆ ಮಾಡಿದ್ದರೆ ಹೇಳುವುದು ಸುಲಭ. ಇದೆ ನೋಡಿ, ಭಾಗವತದಲ್ಲೆಲ್ಲ ಪ್ರಶ್ನೆ, ಹೆಜ್ಜೆ ಪರೀಕ್ಷಿತ್ತು ಪ್ರಶ್ನೆ ಮಾಡ್ತಾನೆ. ಇನ್ನು ಯಾರು ಈಗ ಋಷಿಗಳು ಮಾಡ್ತಾರೆ, ಯಾರ್ಯಾರೋ ಮಾಡ್ತಾನೇ ಇರ್ತಾರೆ. ಶೌನಕಾದಿ ಮಹರ್ಷಿಗಳು ಸೂತನಿಗೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ದರೆ ಸರಿಯಾದ ಉತ್ತರ ಬರುತ್ತದೆ. ಪ್ರಶ್ನೆ ಮಾಡುವವನು ಬುದ್ಧಿವಂತನಾಗಬೇಕು. ಜನರಿಗೆ ಯಾವುದು ಬೇಕೋ ಅದು ಹೇಳಬೇಕು ಅಲ್ಲವೇ. ಇಲ್ಲದಿದ್ದರೆ ಎಷ್ಟು ನೆನಪಿರಲಿ, ತಾನೇದೋ ಕಲ್ತ್ಕೊಂಡ ಮುಗಿಬಿಟ್ಟಿದ್ದು, ಯಾವಾಗಲೂ ಹಾಳಿದಾಗಿಬಿಟ್ಟಿತ್ತು. ಹಾಗೆ ಆಗ್ತದೆ ನೋಡಿ. ಈ ಪಾಯಿಂಟು ನಾನು ಹೇಳಿದೆ ಅಂದ್ಕೊಂಡೆ, ಎಷ್ಟೋ ಸಲ ಎಲ್ಲ ಕಡೆ ಹೇಳ್ತಾನೆ ಇರ್ತೇನೆ. ಈಗ ಹೇಳಲೇ ಇಲ್ಲ ನೋಡಿ, ಇಷ್ಟು ವರ್ಷ ಆಯಿತು ಹೇಳಲೇ ಇಲ್ಲ. ಇದು ಒಳ್ಳೆಯ ಪಾಯಿಂಟ್ ಆಯಿತು, ಕಲ್ತ್ಕೊಂಡು ಇದು ಒಳ್ಳೆಯ ಪಾಯಿಂಟ್. ಸೊ ಈ ನೋಡಿ, ಜಿಸ್ ಕರ್ಮಯೋಗಕ್ಕೆ ದ್ವಾರ ಸಂಸ್ಕಾರ ಸಂಪನ್ನ ಹೋಕರ್, ಈ ಕರ್ಮಯೋಗದಿಂದ ಸಂಸ್ಕಾರವಂತನಾಗಿ ಇದೇ ಜೀವನದಲ್ಲಿ ಸರ್ವ ಕರ್ಮಗಳು ನಷ್ಟವಾಗ್ತವೆ. ಅನೇನು ಪಾಪಗಳು ನಷ್ಟವಾಗುತ್ತವೆ, ಸಂಸ್ಕಾರಗಳು ಹೋಗುತ್ತವೆ, ಕೆಟ್ಟ ಸಂಸ್ಕಾರಗಳೆಲ್ಲ ಹೋಗಿ ಲೌಕಿಕ ಸಂಸ್ಕಾರಗಳು ಹೋಗ್ತವೆ, ಧರ್ಮದ ಸಂಸ್ಕಾರ ಹೋಗ್ತದೆ. ನಾನು ಪುಣ್ಯಕರ್ಮ ಮಾಡಬೇಕು, ಪರೋಪಕಾರ ಮಾಡಬೇಕು, ಈ ಸಂಸ್ಕಾರ ಹೋಗುತ್ತದೆ. ಏನಾಗುತ್ತದೆ, ಭಗವದ್ಭಾವವೇ ಅನುಭವಕ್ಕೆ ಬರುತ್ತದೆ. ಆ ಸಂಸ್ಕಾರ ಬೆಳೆಯುತ್ತದೆ, ಭಗವತ್ ಸ್ವರೂಪವೇ ಅನುಭವಕ್ಕೆ ಬರುತ್ತದೆ. ಅಯ್ಯೋ ಧರ್ಮಬುದ್ಧಿ ಬಿಡುವುದು ತಪ್ಪಲ್ಲವಾ, ಧರ್ಮಬುದ್ಧಿ ಒಳ್ಳೆಯದೇ ಅಲ್ಲವೇ, ಅದನ್ನೇಕೆ ಬಿಡುವುದು? ಎರಡು ಹಂತ ಇರುತ್ತದೆ. ಮೊದಲು ಧರ್ಮ ಮಾಡಬೇಕು ಎಂಬ ಬುದ್ಧಿಯಿಂದ ಧರ್ಮ ಮಾಡುವುದು ಒಂದು. ಇನ್ನೊಂದು, ಆ ಹಂತ ದಾಟಿ ಭಗವತ್ ಪ್ರಾಪ್ತಿ ಆದ ನಂತರ, ಭಗವದ್ವಂತನೇ ಅನುಭವಕ್ಕೆ ಬಂದ ನಂತರ ಪರೋಪಕಾರ ಬುದ್ಧಿ ಇರುತ್ತದೆ. ನಾನು ಮಾಡಬೇಕು ಎಂದು ಯೋಚನೆ ಇಲ್ಲ, ತಾನು ಲೋಕಾನುಗ್ರಹ ಮಾಡ್ತಾನೇ ಇರ್ತಾನೆ. ವ್ಯತ್ಯಾಸ ಇದೆ ನೋಡಿ. ಜನರಿಗೆ ನಾನು ಲೋಕಕ್ಕೆ ಉಪಕಾರ ಮಾಡಬೇಕು ಎಂದು ಸಂಕಲ್ಪ ಇಟ್ಟುಕೊಂಡು ಮಾಡುವುದು ಒಂದು. ಇನ್ನೊಂದು ಏನು, ಮಾಡಬೇಕೆಂಬ ಯೋಚನೆ ಇಲ್ಲ. ಆ ಸಂದರ್ಭ ಬಂದರೆ ತಾನು ಮಾಡಿಬಿಡ್ತಾನೆ, ಆದರೆ ಮಾಡಬೇಕೆಂದು ಯೋಚನೆಯೂ ಬರಲ್ಲ. ಬಟ್ ಹೃದಯವು ನಿರ್ಮಲವಾಗಿ ಪವಿತ್ರವಾಗಿರುವುದರಿಂದ ಯಾವುದೇ ಲೋಕಕ್ಕೂ ಒಳ್ಳೆಯದು ಮಾಡ್ತಾನೆ ಇರ್ತಾನೆ. ಒಂದು ಧರ್ಮಬುದ್ಧಿ ಇಟ್ಕೊಂಡರೆ ಮಾಡಬೇಕೆಂದು ಮಾಡ್ತಾನೆ. ಇನ್ನೊಂದು ಧರ್ಮಬುದ್ಧಿಯನ್ನು ದಾಟಿ ಪರಮಾತ್ಮ ಸ್ವರೂಪವೇ, ಪರಮಾತ್ಮ ಬುದ್ಧಿ ಬಂದರೆ, ಪರಮಾತ್ಮ ಬುದ್ಧಿ ಬಂತಲ್ಲ ಎಲ್ಲವೂ ಪರಮಾತ್ಮನೇ, ಈಗ ಆವಾಗ ಧರ್ಮಬುದ್ಧಿ ಇರಲ್ಲವಾ? ನೋಡಿ ಈ ಪ್ರಶ್ನೆ ನೋಡಿ, ಇದು ಚೆನ್ನಾಗಿದೆ. ಮೊದಲು ಅಧರ್ಮಾತ್ಮನಿಗೆ ಪರೋಪಕಾರ ಮಾಡು, ಒಳ್ಳೆಯದು ಮಾಡು, ಅವರಿಗೆ ಒಳ್ಳೆಯದು ಇವರಿಗೆ ಒಳ್ಳೆಯದು ಮಾಡಬೇಕು ಅಂದರೆ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ಯೋಚನದಿಂದ ಮಾಡ್ತಾನೆ. ಮಾಡಿ 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 ಮನಸ್ಸು ಶುದ್ಧವಾಗುತ್ತದೆ, ಕರ್ಮಯೋಗ ಆಗುತ್ತದೆ, ಭಗವದ್ ಭಕ್ತಿ ಬರುತ್ತದೆ, ಭಗವದ್ ಅನುಭವಕ್ಕೆ ಬರುತ್ತಾನೆ. ಆವಾಗ ಪರೋಪಕಾರ ಬಿಡ್ತಾನೆ?
ಪರೋಪಕಾರ ಬಿಡಲ್ಲ, ಧರ್ಮ ಬುದ್ಧಿಯಿಂದ ಮಾಡುವುದು ಬಿಟ್ಟು, ಧರ್ಮ ಬುದ್ಧಿ ಬಿಟ್ಟು ಮಾಡ್ತಾನೆ. ನಮಗನಿಸುತ್ತದೆ ನಾವು ಪರೋಪಕಾರ ಲೋಕಕ್ಕೆ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕಂದರೆ ಏನು ಮಾಡ್ತೀವಿ? ಧರ್ಮ ಬುದ್ಧಿ ಇಟ್ಕೊಂಡರೆ ಧರ್ಮ ಮಾಡ್ತೀವಿ. ಧರ್ಮ ಬುದ್ಧಿ ಇಲ್ಲದಿದ್ದರೆ ಧರ್ಮ ಹೇಗೆ ಮಾಡ್ತೀವಿ? ಮಾಡ್ತೀವಿ. ಅದೊಂದು ಆಶ್ಚರ್ಯ. ಇದೊಂದು ದೊಡ್ಡ ವಿಷಯ. ಭಗವದ್ ಭಕ್ತರು, ಜ್ಞಾನಿಗಳು, ಸಿದ್ಧಪುರುಷರು ಅವರಿಗೆ ಪರೋಪಕಾರ ಮಾಡಬೇಕು ಎಂದು ಯೋಚನೆಯೂ ಬರಲ್ಲ, ಆದರೂ ಮಾಡ್ತಾರೆ. ಅದು ಹೇಗೆ ಅಂದರೆ, ಯೋಚನವಿಲ್ಲದೆ ಲೋಕಕ್ಕೆ ಉಪಕಾರ ಮಾಡುವುದಿದೆಯಲ್ಲ, ಅದು ಸಾಕ್ಷಾತ್ತು ಭಗವದ್ ರೂಪರೇ ಆಗಿಬಿಡ್ತಾರೆ. ಅವರ ಮನಸ್ಸು ಭಗವನ್ಮಯವಾಗುತ್ತದೆ. ಭಗವಂತನಿಗೆ ಸಮರ್ಪಿಸಿ ಭಗವಂತನಲ್ಲೇ ಸೇರಿಕೊಂಡು ಭಗವನ್ಮಯವಾಗಿ ಬಿಡ್ತದೆ. ಭಗವನ್ಮಯವಾಗಿರುವ ಹೃದಯ ಎಲ್ಲರಲ್ಲಿ ಭಗವಂತನಿದ್ದಾನೆ ಎಂದು ನೋಡುತ್ತದೆ. ಆ ಪ್ರೀತಿಯಿಂದ, ಆ ಭಕ್ತಿಭಾವದಿಂದ ಸಹಜವಾಗಿ ಮಾಡಿಬಿಡ್ತಾನೆ. ಸಣ್ಣ ಮಗು ಮಾಡ್ತಾನೆ ನೋಡಿ. ಸಣ್ಣ ಮಗು ಸುಳ್ಳು ಹೇಳ್ತಾನ? ಯಾರಿಗಾದರೂ ಮೋಸ ಮಾಡ್ತಾನ? ಏನಿಲ್ಲ, ಅವರು ಸಹಜವಾಗಿರುತ್ತಾನೆ. ಸಹಜವಾಗಿದ್ದಾರೆ. ನೋಡಿದರೆ ಅಯ್ಯೋ ಮಗು ಎಷ್ಟು ಚೆನ್ನಾಗಿದ್ದಾನೆ ಎಂದು ಜನರು ಹೇಳ್ತಾರೆ. ಅಂದರೆ ಜನರಿಗೆ ಮಗು ನೋಡಿದರೆ ಎಲ್ಲರಿಗೂ ಇಷ್ಟವಾಗ್ತದೆ. ಅವ್ರು ನನಗೆ ಇಷ್ಟವಾಗಬೇಕು ಎಂದು ಮಾಡ್ತಾನೆ. ಅವ್ರು ತನ್ನ ಪಾಡಿಗೆ ತಾನಿರುತ್ತಾನೆ, ಜನರಿಗೆ ನೋಡಿ ಅದೇ ಆಕರ್ಷಿತವಾಗ್ತದೆ. ಹಾಗೆ ಹೂಗಳು ನೋಡಿದರೆ ಹೂ ಎಷ್ಟು ಚೆನ್ನಾಗಿದೆ, ಎಲೆಗಳು ಎಷ್ಟು ಚೆನ್ನಾಗಿದೆ, ಆ ಮರ ಗಿಡಗಳು ಎಷ್ಟು ಸುಂದರವಾಗಿವೆ ಎಂದು ನಾವು ಅದನ್ನು ನೋಡ್ಲಿಕ್ಕೆ ಹೋಗ್ತೀವಿ. ಅದು ನೀವು ಬಾ ಎಂದು ಕರೆಯುತ್ತಾ ಇದೆಯಾ? ತನ್ನ ಪಾಡಿಗೆ ತಾನಿದೆ, ಅವರೇ ಬರ್ತಾರೆ. ಹಾಗೆ ಇವರು ಭಗವದ್ ಭಾವವನ್ನು ಹೃದಯದಲ್ಲಿ ತುಂಬಿಕೊಂಡರೆ ತಮ್ಮ ಮನಸ್ಸು ಭಗವದ್ ಭಾವವಾಗಿ ಬಿಡ್ತದೆ. ಲೋಕಕ್ಕೆ ಉಪಕಾರ ಮಾಡಬೇಕೆಂದೇನು ಮಾಡಲ್ಲ. ಆ ಹೃದಯವೇ ಭಗವನ್ಮಯವಾಗುವುದರಿಂದ ಭಗವತ್ ಹೃದಯ ಏನು ಮಾಡ್ತದೆ? ಸಹಜವಾಗಿ ಲೋಕಾನುಗ್ರಹ ಮಾಡ್ತದೆ. ಆ ತರಹ ಮಾಡ್ತಾರೆ. ಎರಡು ವ್ಯತ್ಯಾಸ ಗೊತ್ತಾಯಿತು. ಧರ್ಮ ಬುದ್ಧಿಯಿಂದ ಲೋಕಕ್ಕೆ ಉಪಕಾರ ಮಾಡಬೇಕು ಎಂಬ ಬುದ್ಧಿಯಿಂದ ಮಾಡುವುದು ಒಂದು. ಇನ್ನೊಂದೇನು? ಎಲ್ಲವೂ ಪರಮಾತ್ಮವೇ ಎಂದು ಭಾವನದಲ್ಲಿ ಮುಳುಗಿ ಹೋಗಿ ತನ್ನನ್ನು ತಾನು ಮರೆತು ಹೋಗಿ ಆವಾಗಲೂ ಲೋಕಕ್ಕೆ ಅನುಗ್ರಹ ಮಾಡ್ತಾರೆ. ಆದರೆ ಇದು ಉಪಕಾರ ನಾನು ಮಾಡ್ತಾ ಇದ್ದೀನಿ ಅನಿಸಲ್ಲ. ನಮಗೆ ಊಟ ಮಾಡಿದರೆ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಇದ್ದೀವಿ ಅನಿಸುತ್ತದೆ. ಇದು ಸಹಜ. ಬಾಯಾರಿಕಾಯಿತು, ನೀರು ಕುಡಿದಿದ್ದೇವೆ, ಹಸಿವಾಯಿತು, ಊಟ ಮಾಡಿದ್ದೇವೆ. ಜನವರು ನೋಡ್ತಾರೆ, ಬಾ ಒಳ್ಳೆಯದಾಯಿತು ನೀವು ಊಟ ಮಾಡಿದ್ದೀರಿ, ಅಯ್ಯೋ ಎಲ್ಲಿ ಬಂದಿದ್ದೀರಲ್ಲ ನಮ್ಮ ಮನೆಗೆ ಊಟ ಮಾಡುವುದಕ್ಕೆ ನಮಗೆ ಸಂತೋಷವಾಯಿತು ಎಂದು ಹೇಳ್ತಾರೆ. ಜನರು ವಿಚಿತ್ರ ಮಾಡ್ತಾರೆ. ಎಲ್ಲಿಯಾದರೂ ಭಿಕ್ಷಾಕ್ಕೆ ಹೋದರೆ ಅವರು ಅದೇ ಹೇಳುತ್ತಿದ್ದರು. ಎಲ್ಲಿ ಹೋಗಿದ್ದೀನಿ, ವಾಕಿಂಗ್ಗೆ ಹೋಗಿದ್ದೆ, ಯಾರೊಬ್ಬರು ಭಿಕ್ಷಾಕ್ಕೆ ಹೋಗಿದ್ದರೆ ನಾನು ಹೇಳಿದ್ದನು ನೋಡಿ ಹೇಳ್ತಾರೆ, ಅಯ್ಯಯ್ಯೋ ತಾವು ಬರುವುದು ನಮಗೆ ಎಷ್ಟೋ ಸಂತೋಷವಾಯಿತು ಎಂದು ಹೇಳಿದೆ. ನಾನು ಹೇಳಿದ್ದೀನಿ, ನಾನು ಹಸಿವಿಗೋಸ್ಕರ ಬಂದೆ, ಇದು ನಿಮಗೆ ದೊಡ್ಡ ಉಪಕಾರವಾಯಿತಾ ಎಂದು ಹೇಳ್ತಾರೆ. ಅಯ್ಯಯ್ಯೋ ಹಾಗೆ ಹೇಳಬೇಡಿ, ನೀವು ಬರುವುದೇ ನಿಮಗೆ ದರ್ಶನವೇ ನಮಗೆ ಆನಂದ ಎಂದು ಹೇಳ್ತಾರೆ. ಅಂದರೆ ಇವರು ಇನ್ನೊಬ್ಬರಿಗೆ ಏನೋ ಉಪಕಾರ ಮಾಡಬೇಕು ಎಂದು ಯೋಚನೆಯೂ ಇಲ್ಲ. ತನ್ನ ಪಾಡಿಗೆ ತಾನು ಸಹಜವಾಗಿರುತ್ತಾನೆ. ಆ ಸಹಜವಾಗಿರುವಿಕೆಯೇ ಲೋಕಕ್ಕೆ ಅನುಗ್ರಹಮಯವಾಗುತ್ತದೆ. ಅದು ನೋಡಿ. ಹಾಗೆ ಭಗವದ್ ಭಕ್ತರು, ಸಿದ್ಧಪುರುಷರು ಲೋಕಕ್ಕೆ ಉಪಕಾರ ಎಂಬ ಯೋಚನೆವೂ ಇಲ್ಲ. ಆದರೂ ಅವರಿಂದ ಲೋಕಕ್ಕೆ ಅನುಗ್ರಹ ಆಗೇ ಬಿಡ್ತದೆ. ನದಿ ಹರಿಯುತ್ತದೆ, ಎಲ್ಲರೂ ಪಾಪ ಕುಡಿಯಲಿ, ಎಲ್ಲರಿಗೂ ಬಾಯಾರಿಕೆ ಆಗ್ತಾ ಇದೆ, ಎಲ್ಲರೂ ಕುಡಿಯಲಿ ಎಂದು ಹರಿಯುತ್ತದೆ. ಸಹಜ. ಮರ ಇರುತ್ತದೆ, ಎಲ್ಲರಿಗೆ ನೆರಳು ಕೊಟ್ಟರೆ ಪಾಪ ಎಲ್ಲರೂ ಬಿಸಿಲು ಕಾಲ, ಎಷ್ಟು ಬಿಸಿ ಬಿಸಿ ಆಗ್ತಾ ಈಗ ಶುರುವಾಯಿತು ನೋಡಿ, ಇವತ್ತಿನಿಂದ ಬಿಸಿ. ನಿನ್ನೆ ಅಲ್ಲವೇ ಪೌರ್ಣಮಿ ಅಲ್ಲವೇ, ನಿನ್ನಿಂದಲೇ ಒಂದು ದಿವಸಕ್ಕೆ ವ್ಯತ್ಯಾಸ ಗೊತ್ತಾ? ಇವು ಚತುರ್ದಶಿವರೆಗೆ ಇರಲ್ಲ, ಪೌರ್ಣಮಿ ಬಂದರೆ ಶುರುವಾಗ್ತದೆ ನೋಡಿ. ಇದೆಲ್ಲ ಪೂರ್ವಕಾಲದವರು ತುಂಬ ಗಮನಿಸಿದ್ದಾರೆ. ಜ್ಯೋತಿಷ್ಯಕ್ಕೆ ಈ ತಿಥಿ ಬಂದರೆ ಸಾಕು, ಈ ಪೌರ್ಣಮಿ ಬಂದರೆ ಸಾಕು, ವ್ಯತ್ಯಾಸ ಆಗ್ತದೆ ನೋಡಿ ನಿನ್ನೆನಿಂದ. ಈ ಆಧುನಿಕರಿಗೆ ಏನು ಗೊತ್ತಿಲ್ಲ, ಎಲ್ಲ ದಿವಸ ಒಂದೇ ಎಂದು ಹೇಳ್ತಾರೆ. ಅಲ್ಲ, ವ್ಯತ್ಯಾಸ ಇದೆ ನೋಡಿ. ಇದು ನಮ್ಮ ಜನರು ಜ್ಯೋತಿಷ್ಯ ಗಮನಿಸಿದ್ದಾರೆ. ಪೌರ್ಣಿಮೆ ಏನಿದೆ ಅದೊಂದು ಪೌರ್ಣಿಮೆ, ಒಂದು ದಿವಸ, ಎಲ್ಲ ದಿವಸಗಳೆಲ್ಲ ಅದೊಂದು ದಿವಸ ಏನಿದೆ. ಅಷ್ಟಮಿ, ಪೌರ್ಣಿಮೆ, ಚತುರ್ದಶಿ ಏನು ವ್ಯತ್ಯಾಸ ಹೇಳ್ತಾರೆ. ನಮ್ಮ ಜನರ ಸೈನ್ಸ್ ಅವ್ರಿಗೇನು ಗೊತ್ತು, ಈ ಆಧುನಿಕರಿಗೆ ಸೈನ್ಸ್ ನೋಡಿ. ಪೌರ್ಣಿಮೆಗೆ ವ್ಯತ್ಯಾಸ ಆಯ್ತಲ್ಲ, ನಿನ್ನೆ ಪೌರ್ಣಿಮೆ ಆಯಿತು, ಎಷ್ಟು ಹೇಗೆ ಬದಲಾಯಿಸ್ತಾ ಇದೆ ನೋಡಿ. ಹಾಗೆ ಇದೆಲ್ಲ ಬದಲಾಯಿಸ್ತಾರೆ. ಇದೆಲ್ಲ ನಮ್ಮ ಜನರು ಗಮನಿಸಿದ್ದರು. ಮಳೆಗಾಲ ಆಗುವಾದರೂ, ಮಳೆ ಬರದಿದ್ದರೂ ಆ ಕಾಲದ ಆ ತಿಥಿ ಬದಲಾಯಿಸಿದ್ದರೆ ಸಾಕು, ವಾತಾವರಣದಲ್ಲಿ ಬದಲಾವಣೆ ಆಗಿಬಿಡ್ತದೆ. ನಿಮ್ಮ ಒಳಗೆ ಚೇಂಜ್ ಆಗ್ತದೆ, ಶರೀರದಲ್ಲಿ ಎಲ್ಲ ಚೇಂಜ್ ಆಗ್ತದೆ. ಹಾಗೆ ಸಹಜವಾಗಿರುತ್ತದೆ. ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು. ಮರ ಗಿಡಗಳು ನೆರಳು ಕೊಟ್ಟರೆ ಅದು ನೆರಳು ನಮಗೆಲ್ಲರಿಗೂ ಉಪಕಾರ ಮಾಡ್ತಾ ಇದ್ದೀನಿ ಎಂದು ಮಾಡ್ತದ? ತಾನು ಸುಮ್ಮನೆ ತಾನು ಬೆಳೆದು ಕೂತಿರ್ತದೆ, ಅದೇ ಜನರಿಗೆ ನೆರಳಾಗಿ ಬಿಡ್ತದೆ. ಇನ್ನೊಬ್ಬರಿಗೆ ಬೇಕೆಂದು ಮಾಡಲ್ಲ, ತಾನು ಸಹಜವಾಗಿ ನಾನು ಮಾಡ್ತಾ ಇದ್ದೀನಿ ಎಂದು ಯೋಚನೆ ಇಲ್ಲದಿದ್ದರೂ ಲೋಕಕ್ಕೆ ಉಪಕಾರ ಆಗಿಬಿಡ್ತದೆ. ಅಂಥವರನ್ನು ನೋಡೇ ಹೇಳ್ತೀವಿ ಇದು ಭಗವತ್ ಸ್ವರೂಪರು, ಇವಾಗ ಸಾಮಾನ್ಯ ಮನುಷ್ಯರಲ್ಲ. ಏಕೆ? ಲೋಕಕ್ಕೆ ಮಾಡಬೇಕು ಎಂಬ ಯೋಚನೆಯೂ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಅದೂ ಇಲ್ಲ.
ತಾನು ಭಗವದ್ ರೂಪದಲ್ಲೇ ಭಗವದ್ ಭಕ್ತಿಯಲ್ಲೇ ಅದರಲ್ಲೇ ಮುಳುಗಿರುತ್ತಾರೆ. ತನ್ನಿಂದ ಏನಾಗ್ತಾ ಇದೆಯೋ ಗೊತ್ತಿಲ್ಲ, ಅದು ಭಗವಂತ ತನ್ನಿಂದ ಮಾಡಿಸ್ಕೊಳ್ತಾನೆ, ಅದು ಅವರದೇ. ಮಾಡಿದ್ದರೆ ಅವರದು. ಲೋಕಕ್ಕೆ ಉಪಕಾರ ಮಾಡಿದ್ದರೆ ಅಯ್ಯೋ ನೀವು ಇಷ್ಟು ಉಪಕಾರ ಮಾಡಿದ್ದೀರಿ ಅಂದರೆ ನಾನಾ ಮಾಡುವುದಾ, ಅದು ಏನಾಗ್ತಾ ಇದೆಯೋ ನಮಗೂ ಗೊತ್ತಿಲ್ಲ, ಅದು ಏನೋ ಭಗವಂತ ಮಾಡಿಸ್ತಾನೆ. ಅದು ನೋಡಿ, ಅದು ಇನ್ನೂ ಹೆಚ್ಚಿನ ಮಟ್ಟದ್ದು. ಧರ್ಮಬುದ್ಧಿ ಒಂದು ಹಂತ, ಧರ್ಮಬುದ್ಧಿ ದಾಟಿ ಭಗವದ್ ಬುದ್ಧಿಯಲ್ಲಿರುವುದು ಇನ್ನೊಂದು ಹಂತ. ಈಗ ಅವರನ್ನು ಯೋಗಿಗಳು ಲೋಕೋಪಕಾರಕರು ಎಂದು ಹೇಳಲ್ಲ, ಅವರು ಲೋಕಕ್ಕೆ ಪುಣ್ಯ ಮಾಡಬೇಕು ಎಂದು ಅನಿಸಲ್ಲ. ತಾನು ಸುಮ್ಮನೆ ಇರುತ್ತಾರೆ. ವಸಂತವಲ್ ಲೋಕ ಹಿತಂಚರಂತಹ. ವಸಂತ ಋತು ಬರುತ್ತದೆ, ತಾನೇ ಬರುತ್ತದೆ, ಗಾಳಿ ಬೀಸುತ್ತದೆ, ತಂಪು ಗಾಳಿ ಸುಂದರವಾಗಿ ತಾನೇ ಇರುತ್ತದೆ. ಏನು ಎಲೆಗಳು, ಹೊಸ ಎಲೆಗಳು ಬರುತ್ತವೆ, ಮತ್ತು ಹೂಗಳು ಏನದು ಬಿಡುತ್ತವೆ ಹೇಳ್ತಾರೆ, ಬೆಳೆಯುತ್ತವೆ, ಅಷ್ಟೇ ಸಹಜವಾಗಿ. ಹಾಗೆ ಇವರು ಮಹನೀಯರು ಸುಮ್ಮನೆ ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲೆಲ್ಲಿ ಹೋದರೂ ಅಲ್ಲಿ ಜನರಿಗೆ ಸಹಜವಾದ ಆಕರ್ಷಣೆ ಆಗ್ತದೆ. ಜನರು ತಾವೇ ಬರ್ತಾರೆ, ತಾವೇ ದರ್ಶನ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಇಂಥ ಮಹನೀಯರನ್ನು ನೋಡಿಕೊಂಡೇ ನಮ್ಮ ಶ್ಲೋಕ ಹೇಳಿತು, ಸಾಧೂನಾಂ ದರ್ಶನಂ ಪುಣ್ಯಂ. ಇಂಥ ಮಹನೀಯರ ಕುರಿತು ಹೇಳಿದೆ, ಎಲ್ಲರಂತ ಅಲ್ಲ, ಎಲ್ಲರ ಕುರಿತು ಅಲ್ಲ. ಕಾಷಾಯ ಬಟ್ಟೆ ಹಾಕ್ಕೊಂಡ್ರೆ ಸಾಧು ಅಲ್ಲ. ಇಂಥ ಮಹನೀಯರು ಭಕ್ತಿಯಿಂದ ಭಗವನ್ಮಯವಂತವರಾಗಿದ್ದರೂ ಅವರು ಬಂದರೆ ಸಾಕು, ಅವರು ಕಂಡು ಬಂದರೆ ಸಾಕು, ಏನೋ ನಮ್ಮ ಮನಸ್ಸಿಗೆ ಆನಂದವಾಗುತ್ತದೆ, ನಮ್ಮ ಬುದ್ಧಿ ಕಟ್ಟಬುದ್ಧಿ ಹೋಗುತ್ತದೆ. ಏಕೆ? ಅವರು ತಾವು ಎಂದು ನಾನು ಎಂಬ ಭಾವವೂ ಇಲ್ಲ ಅವರಿಗೆ. ನಾನು ಏನು ಮಾಡ್ತಾ ಇದ್ದೀನೋ ಯಾರೋ ಆ ಯೋಚನೆ ಇಲ್ಲ ಅವರಿಗೆ. ನಾನು ಇಂಥವನು ಹೀಗಿದ್ದೇನೆ ಯಾವ ಯೋಚನೆ ಇಲ್ಲ. ಅದೆಲ್ಲ ಬಿಟ್ಟು ಭಗವನ್ಮಯವೇ ಆಗಿಬಿಟ್ಟರು. ಅಂಥವರು ಸಾಕ್ಷಾತ್ ಭಗವದ್ ರೂಪರೇ ಆಗಿ ಬಿಡುವುದರಿಂದ ಅವರು ಎಲ್ಲಿ ಹೆಜ್ಜೆ ಇಡಲಿ, ಎಲ್ಲಿ ಕುಳಿತುಕೊಂಡಲಿ, ಯಾರ ಮನೆಗೆ ಹೋಗಲಿ, ಎಲ್ಲೇ ಮಾಡಲಿ, ಅದೆಲ್ಲ ಭಗವನ್ಮಯವೇ ಆಗುತ್ತದೆ. ಇಂಥ ಮಹನೀಯರ ದರ್ಶನವೇ ಲೋಕಕ್ಕೆ ಉಪಕಾರ. ಅದಕ್ಕೋಸ್ಕರ ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಭಾಷಣಂ ಹೇಳ್ತಾರಲ್ಲ ಅದು. ಅದಕ್ಕೋಸ್ಕರ ಅವರು ಲೋಕಕ್ಕೆ ಉಪಕಾರ ಮಾಡ್ತೀನಿ ಎಂದು ಮಾಡ್ತಾ ಇಲ್ಲ. మరి ಅವರು ಏನು ಮಾಡ್ತೀನಿ ಎಂದು ಯೋಚನೆ ಇಲ್ಲ, ಅದು ತಾನು ನಡೆಯುತ್ತಾ ಇದೆ. ಅಂದರೆ ಸಾಕ್ಷಾತ್ತು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಭಾವ. ಎಷ್ಟೋ ಮಹನೀಯರನ್ನು ನೋಡಿದ್ದೀವಿ, ಈ ತರಹ ಮಹನೀಯರನ್ನು ಅವರಿಗೋಸ್ಕರ ಸಾವಿರ ಜನರು ನೋಡಲಿಕ್ಕೆ ಬರ್ತಾರೆ. ಅವರ ಸನ್ನಿಧಿ ನಿಂತಿದ್ದರೆ ಸಾಕು, ನಮಗೇನೋ ದಿವ್ಯಾನುಭವ ಆಗುತ್ತದೆ. ಅವರ ಹತ್ತಿರ ನಿಂತಿದ್ದರೆ ಸಾಕು, 2 ನಿಮಿಷವೇ ಸಾಕು, 1 ನಿಮಿಷವೇ ನಿಂತಿದ್ದರೆ ಸಾಕು, ಏನೋ ಒಂದು ದಿವ್ಯ ಅನುಭವವಾಯಿತು ಅನಿಸುತ್ತದೆ. ಅಂಥ ಮಹನೀಯರು. ಅದಕ್ಕೋಸ್ಕರ ಕರ್ಮಯೋಗದಿಂದ ಹೀಗಾಗುತ್ತದೆ. ಕರ್ಮಯೋಗ ಅಂದ್ರೇನು? ಭಗವಂತನ ಸೇವಾ ಯೋಗ. ಕರ್ಮಯೋಗ ಅಂದ್ರೇನು? ಭಗವಂತನಿಗೆ ಸೇವೆ ಮಾಡುವ ಯೋಗ, ಭಗವಂತನ ಪ್ರೇಮ ಮಾಡುವ ಯೋಗ. ಅದೇ ಪ್ರೇಮಯೋಗ, ಅದೇ ಸೇವಾಯೋಗ. ಸೇವಾಯೋಗ ಎಂದು ಯಾರೂ ಹೇಳಲ್ಲ, ಪ್ರೇಮಯೋಗ ಎಂದು ಹೇಳಲ್ಲ. ಮರಿಗೆ ಅದನ್ನು ಪ್ರೇಮಯೋಗನೇ ಹೇಳಬೇಕು. ಪ್ರೇಮಯೋಗ, ಸೇವಾಯೋಗ, ಭಗವಂತನಿಗೆ ಸೇವೆ ಮಾಡುವ ಯೋಗ. ಇದು ನೋಡಿ, ಯೋಗ ಅಂದರೆ ನಿಮ್ಮ ಕನ್ನಡಿಗರ ಯೋಗ ಅಲ್ಲ. ಯೋಗ ಅಂದರೆ ಸಾಧನೆ ಅಲ್ಲವೇ? ನಿಮ್ಮ ಕನ್ನಡಿಗರ ಯೋಗ ಅಂದರೆ ಅದು ಬೇರೆ. ಅದೃಷ್ಟಕ್ಕೆ ಯೋಗ ಹೇಳ್ತಾರೆ ಅಲ್ಲವೇ? ಪೂರ್ವ ಕರ್ಮ ವಿಪಾಕ ದೈವ, ಅದೃಷ್ಟಕ್ಕೆ ಕನ್ನಡಿಗರು ಯೋಗ ಹೇಳ್ತಾರೆ. ಇದು ಯೋಗ ಅಂದರೆ ಸಾಧನ. ಕರ್ಮಯೋಗ ಅಂದರೆ ಕರ್ಮವೇ ಸಾಧನ ಎಂದರ್ಥ. जिस कर्मयोग के द्वारा संस्कार संपन्न होकर पुरुष इसी जीवन में शीघ्र से शीघ्र सारे कर्मों को नष्ट कर देता है. ಎಲ್ಲ ಹಿಂದಿನ ಪಾಪಕರ್ಮಗಳೆಲ್ಲ ನಾಶವಾಗಿ ಬಿಡ್ತವೆ. ಪಾಪಕರ್ಮಗಳು ಪುಣ್ಯದಲ್ಲಿ 2 ಪುಣ್ಯ, ಲೌಕಿಕ ಭೋಗ, ಪರಲೌಕಿಕ ಭೋಗ, ಸ್ವರ್ಗ ಭೋಗ, ಇಹಲೋಕ ಭೋಗ, ಭೋಗವನ್ನುಂಟು ಮಾಡುವ ಆ ಕರ್ಮಗಳು ಹೋಗ್ತವೆ. ಕೇವಲ ಭಗವತ್ ಪ್ರಾಪ್ತಿಯಾಗುವ ಪುಣ್ಯವೇ ಇರ್ತದೆ. ಭಗವದ್ ದರ್ಶನ, ಭಗವದ್ ಅನುಭವ, ಭಗವತ್ ಪ್ರಾಪ್ತಿ, ಆ ತರಹ ಪುಣ್ಯ ಇರುತ್ತದೆ. ಈ ಕೆಳಮಟ್ಟದ ಪುಣ್ಯ ಬರಲ್ಲ. ಮೇಲೆ ಮಟ್ಟದ ಉತ್ಕೃಷ್ಟವಾದ ಅತ್ಯಂತ ಸಾತ್ವಿಕವಾದ ಆ ಪುಣ್ಯ, ಅದನ್ನು ನಿಷ್ಕಾಮ ಕರ್ಮ ಹೇಳ್ತೀವಿ. ಆ ತರಹ ಪುಣ್ಯ ಭಗವತ್ ಪ್ರಾಪ್ತಿಯನ್ನೇ ಉಂಟು ಮಾಡ್ತದೆ ಅಲ್ಲವೇ? परम नैष्कर्म्य माने ज्ञान को जो अवस्था है उसको प्राप्त कर लेता है. ಇದರಿಂದ ಪರಮ ಜ್ಞಾನವನ್ನು, ಪರಮಾತ್ಮ ಜ್ಞಾನವನ್ನು, ಪರಮಾತ್ಮ ಪ್ರಾಪ್ತಿಯನ್ನು ಪಡ್ಕೊಳ್ತಾನೆ. ಮಾನೆ ನಿವೃತ್ತಿ ಸಾಧ್ಯ जो ज्ञान है इस ज्ञान को प्राप्त कर लेता है. देखो प्रसिद्ध तो यह है कि निवृत्ति से ज्ञान होता है. ಇಲ್ಲಿ ನೋಡಿ, ಈ ಗುರುಗಳು ಹೇಳೋದು ಇದೊಂದು ಹೊಸ ಅಂಶ. ಅದಕ್ಕೋಸ್ಕರನೇ ಇದು ನಾನು ತಂದೆ. ಇದು ಗುರುಗಳ ಒಳ್ಳೆಯ ಅಂಶ. ಸಾಮಾನ್ಯವಾಗಿ ಕರ್ಮ ಅಂದರೆ ಪ್ರವೃತ್ತಿ ಹೇಳ್ತೀವಿ. ಪ್ರವೃತ್ತಿ ಅಂದರೇನು? ಒಂದು ಕರ್ಮದಲ್ಲಿ ತೊಡಗುವುದನ್ನು ಪ್ರವೃತ್ತಿ ಹೇಳ್ತಾರೆ. ನಿವೃತ್ತಿ ಅಂದರೆ ತ್ಯಾಗ, ಎಲ್ಲ ಬಿಟ್ಟು ಬಿಡುವುದು. ಪ್ರವೃತ್ತಿ ಅಂದರೆ ಒಂದು ವಿಷಯದಲ್ಲಿ ತೊಡಗುವುದು, ಮಾಡುವುದು, ಪುಣ್ಯವನ್ನು ಸಂಗ್ರಹ ಮಾಡಿಕೊಳ್ಳುವುದು. ನಿವೃತ್ತಿಯಲ್ಲಿ ಯಾವುದೂ ಬೇಡ, ಎಲ್ಲ ಬಿಟ್ಟು ನಿರಕ್ತನಾಗಿರುವುದು. ಇಲ್ಲಿ ಪ್ರಸಿದ್ಧಿ ಏನಂದರೆ, ಕರ್ಮ ಮಾಡಿದ್ದರೆ ಪುಣ್ಯ ಬರುತ್ತದೆ ಹೊರತು ಮೋಕ್ಷ ಬರಲ್ಲ, ವೈರಾಗ್ಯ ಬರಲ್ಲ. ಬರ್ತದೆ. ಕರ್ಮದಿಂದ ತ್ಯಾಗವೂ ಆಗಲ್ಲ, ಕರ್ಮದಿಂದ ಪುಣ್ಯ ಬರುತ್ತದೆ. ಕರ್ಮದಿಂದ ಇನ್ನು ಹೊಸ
ಹೆಚ್ಚಾಗುತ್ತದೆ. ಏನು? ಸಂಪದ ಹೆಚ್ಚಾಗ್ತದೆ. ಏನು? ಪುಣ್ಯ ಸಂಪದ ಹೆಚ್ಚಾಗ್ತದೆ. ಬಟ್ ಇಲ್ಲಿ ವಿಚಿತ್ರವೇನು? ಕರ್ಮದಿಂದ ಸನ್ಯಾಸ ಹೇಗೆ ಆಗುವುದು ಪ್ರಶ್ನೆ. ಕರ್ಮದಿಂದ ಸನ್ಯಾಸನ, ಕರ್ಮ ಅಂದರೆ ಕರ್ಮದಿಂದ ಎಲ್ಲ ಬಿಟ್ಟು ಬಿಡುವಂಥ ಸನ್ಯಾಸ ಆಗುತ್ತದೆ. ಅದೇ ಒಂದು ವಿಚಿತ್ರ. ಇವರು ಹೇಳ್ತಾರೆ, ಪ್ರಸಿದ್ಧ ತೋ ಯಹ ಕಿ ನಿವೃತ್ತಿ ಸೇ ಜ್ಞಾನ ಹೋತಾ ಹೈ. ಎಲ್ಲ ತ್ಯಾಗ ಮಾಡಿ ಎಲ್ಲ ಬಿಟ್ಟು ಬಿಟ್ಟರೆ, ಓ ಮೈ ಗಾಡ್, ಐ ಥಿಂಕ್ ಅದೇ ಚೆನ್ನಾಗಿತ್ತು ಏನೋ ಅಲ್ಲವೇ? ಈ ಸಿಂಹಾಸನವೇ ಏನೇನೋ ಇದೆ, ಇದು ಜೇಲು ಆಗಿಬಿಟ್ಟಿದೆ, ಹೀಗೆ ಹಿಡಿ ಬಿಡ್ತಾ ಇದೆ. ಸೊ ಇವರೇನು ಹೇಳ್ತಾರೆ, ನಿವೃತ್ತಿ ಅಂದರೇನು? ತ್ಯಾಗ, ವೈರಾಗ್ಯ, ಅದು ಮಾಡಬೇಕು, ಇದು ಬೇಕು, ಮಾಡಬೇಕೆನ್ನುವುದು, ವಸ್ತು ಬೇಕೆನ್ನುವುದು, ಇದೆಲ್ಲ ಬಿಟ್ಟು ಬಿಡುವುದು. ಈ ಬಿಡುವುದು ಸನ್ಯಾಸ, ತ್ಯಾಗ. ಈ ತ್ಯಾಗ ಸನ್ಯಾಸದಿಂದಲೇ ಭಗವತ್ ಪ್ರಾಪ್ತಿ ಆಗುತ್ತದೆ. ಆದರೆ ನೀವೇನು ಹೇಳ್ತಾ ಇದ್ದೀರಿ? ಕರ್ಮವನ್ನು ಹೇಳಿ, ಒಂದು ಬಗೆಯಾದ ಕರ್ಮ, ಅದರಿಂದ ಎಲ್ಲ ಕರ್ಮಗಳು ಪಾಪಗಳು ಎಲ್ಲ ಬಿಟ್ಟು ಹೋಗಬೇಕು. ಇದೇನಪ್ಪ? ಸನ್ಯಾಸದಿಂದ ಎಲ್ಲ ಬಿಟ್ಟು ಹೋಗಬೇಕೇ ಹೊರತು ಕರ್ಮದಿಂದ ಎಲ್ಲ ಬಿಟ್ಟು ಹೋಗ್ತದೆ? ಅಂಥದ್ದು ಪ್ರಶ್ನೆ ಕೇಳ್ತಾ ಇದ್ದಾನೆ. ವಿಚಿತ್ರ ಪ್ರಶ್ನೆ ಅಲ್ಲ. ಹಣದಿಂದ ತ್ಯಾಗ ವೈರಾಗ್ಯ ಬರುತ್ತದೆ. ಹಣ ಅಂದರೆ ಸಂಪದ ಆಯಿತಲ್ಲ, ಪರಿಗ್ರಹ ಆಯಿತು, ವಸ್ತುಗಳಾಯಿತು, ಎಲ್ಲ ಬಿಟ್ಟು ಬಿಡುವುದರಿಂದ ತ್ಯಾಗ ವೈರಾಗ್ಯ ಆಗುತ್ತದೆ. ಬಟ್ ಇವರೇನು ಹೇಳ್ತಾರೆ? ಎಲ್ಲ ಸಂಪದದಿಂದ ತ್ಯಾಗವ ವೈರಾಗ್ಯವು ಹೇಗೆ ಬರುತ್ತದೆ? ಅದು ಪ್ರಶ್ನೆ ನೋಡಿ, ವಿಚಿತ್ರ ಪ್ರಶ್ನೆ. ಅಂದರೆ ಸನ್ಯಾಸ್ಯ ಜ್ಞಾನ ಹೋತಾ ಹೈ, ಸನ್ಯಾಸದಿಂದ ಜ್ಞಾನವಾಗುತ್ತದೆ. ಇವರೇನು ಹೇಳ್ತಾ ಇದ್ದಾರೆ? ಕರ್ಮದಿಂದಲೇ ಬ್ರಹ್ಮಜ್ಞಾನ ಆಗುವುದು ಹೇಗೆ? ಕರ್ಮದಿಂದ ಬ್ರಹ್ಮಜ್ಞಾನವ? ಅದು ವಿಚಿತ್ರ ಪ್ರಶ್ನೆ. ಅಬ್ ಕ್ಯಾ ಹುವಾ ಹೈ? ಅಬ್ ಕ್ಯಾ ಕೊಯ್ ಐಸಾ ಭಿ ಉಪಾಯ ಹೈ? ಇಂಥದ್ದು ಒಂದು ಉಪಾಯವಿದ್ದೇನು? ಐಸಾ ಭಿ ಕೊಯ್ ಉಪಾಯ ಹೈ ಕಿ ಕರ್ಮ ಕರ್ತೆ ಭಿ ರಹೆ ಅವ್ರ ಜ್ಞಾನ ಭಿ ಹೋ ಜಾಯ್. ಅದು ಸಾಮಾನ್ಯವಾಗಿ ವೇದಾಂತಿಗಳು ಏನು ಹೇಳ್ತಾರೆ? ಕರ್ಮ ಬಿಡಬೇಕು, ಸನ್ಯಾಸಿ ಆಗಬೇಕು. ಸನ್ಯಾಸಿ ಅಂದರೆ ಏನು? ಎಲ್ಲ ಆಸಕ್ತಿ ಬಿಡಬೇಕು. ನನ್ನದು ನಮ್ಮದು ಎಂದು ಯಾವುದೂ ಇರಬಾರದು. ಯಾವ ವಸ್ತುಗಳು ನೋಡಲಿ, ಯಾರ ಮನುಷ್ಯರಿರಲಿ, ಪಕ್ಕಕ್ಕೆ ಇರಲಿ, ಹತ್ತಿರವಾಗಿರಲಿ, ಏನೇ ತನಗೆ ಜನರಿಗೆ ಎರಡು ಬಗೆ ಇರುತ್ತದೆ. ತಮಗೆ ನನ್ನದು ಎಂದು ವಸ್ತುಗಳು, ವ್ಯಕ್ತಿಗಳನ್ನು ನನ್ನದು ಎಂದು ಮಮಕಾರ ಇಟ್ಕೊಳ್ತಾರೆ. ಇದು ಲೌಕಿಕರು. ಆದರೆ ಸ್ವಲ್ಪ ಹೆಚ್ಚಿನ ಮಟ್ಟದ ಸಾಧಕರಿಗೆ ಯಾರಾದರೂ ಉಪಕಾರ ಮಾಡಿದ್ದರೆ ಅವರ ಮೇಲೆ ಆಸಕ್ತಿ ಬಂದುಬಿಡ್ತದೆ. ಅಯ್ಯೋ, ನಮಗೆ ಉಪಕಾರ ಮಾಡಿದ್ದಾರಲ್ಲ, ಅಯ್ಯೋ ಇವರು ಮಾಡಿದ್ದಾರೆ, ಕೃತಜ್ಞತೆ ಇರುತ್ತದೆ. ಕೃತಜ್ಞತನೂ ಅವರ ಮೇಲೆ ಸ್ವಲ್ಪ ವಿಶೇಷ ಪ್ರೀತಿ ಉಂಟು ಮಾಡುತ್ತದೆ, ಕೃತಜ್ಞತನೂ ಅಂಟುಕೊಳ್ತದೆ. ಗೊತ್ತಾ? ಇದು ಲೌಕಿಕರಿಗೆ ಗೊತ್ತಾಗಲ್ಲ. ಏಕೆಂದರೆ ಲೌಕಿಕರಿಗೆ ಕೃತಜ್ಞತೆ ದೊಡ್ಡ ಗುಣ. ಹೇಳ್ತಾರೆ, ಉಪಕಾರ ಮಾಡಿದ್ದರೆ ನೆನಪಿಟ್ಕೋ, ಮರೆತು ಹೋದರೆ ಅದು ಮಹಾಪಾಪ. ಕೃತಜ್ಞ ಅಂದರೆ ಗೊತ್ತಾ? ತನಗೆ ಮಾಡಿರುವ ಉಪಕಾರವನ್ನು ಮರೆತು ಹೋದರೆ ಮಹಾಪಾಪ. ಅವರಷ್ಟು ಪಾಪಾತ್ಮರು, ಅವರಷ್ಟು ಚಂಡಾಲ ಯಾರೂ ಇಲ್ಲ. ಅವರು ಎಲ್ಲರಿಗಿಂತ ಹೆಚ್ಚಿನ ಚಂಡಾಲ ಎಂದು ಶಾಸ್ತ್ರ ಹೇಳ್ತದೆ. ಅದರಿಂದ ಲೌಕಿಕರಿಗೆ ಯಾರೋ ಒಬ್ಬರು ಉಪಕಾರ ಇಲ್ಲದೆ ಬದುಕಲ್ಲ. ಸಮಾಜದಲ್ಲಿದ್ದೇವೆ ಅಂದರೆ ಇವರು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ, ಇನ್ನೊಬ್ಬರಿಂದ ಉಪಕಾರ ಸ್ವೀಕರಿಸ್ತಾರೆ. ಅದರಿಂದ ಕೃತಜ್ಞತೆ ಇರಲೇಬೇಕು. ಯಾರು ನಮಗೆ ಸ್ಪೆಷಲ್ ಉಪಕಾರ ಮಾಡಿದ್ದರೋ ಅವ್ರು ನೆನಪಿಟ್ಕೊಳ್ಳಬೇಕು. ಅಯ್ಯೋ ಇವರು ಬಂದು ನೆನಪಿಟ್ಕೊಂಡು ಅವ್ರು ಕಂಡು ಬಂದರೆ ಸಾಕು, ಬನ್ನಿ ಎಂದು ಅವ್ರು ಸ್ಪೆಷಲ್. ಅಯ್ಯೋ ಮನೆಗೆ ಬಂದೇ ಇಲ್ಲ, ಮನೆಗೆ ಕರೆಯಬೇಕು, ಕೂರಿಸಬೇಕು, ಕಾಫಿ ಕೊಡಬೇಕು, ಇನ್ನೇನು ತಿನ್ನಿಸಬೇಕು. ಏಕೆ? ಕೃತಜ್ಞತೆ. ಅಯ್ಯೋ ಅವ್ರು ಮಾಡಿದ್ದಾರೆ. ತ್ಯಾಗಕ್ಕೆ, ಸನ್ಯಾಸಿಗೆ ಅದಿಲ್ಲ. ಏಕೆ? ಮೊದಲು ಯಾವುದೂ ತಗೊಳ್ಳಬಾರದು. ತನಗೆ ಸುಮ್ಮನೆ ಊಟ ವಸ್ತ್ರ ಬಿಟ್ಟು ಯಾವುದೂ ತಗೊಳ್ಳಬಾರದು. ಅದು ಮೊದಲು. ಇದಕ್ಕಾದರೂ ಕೃತಜ್ಞತೆ. ಇದಕ್ಕೆ, ಊಟಕ್ಕೆ ವಸ್ತ್ರಕ್ಕೆ ಕೃತಜ್ಞತೆ ಎಂಬುದಿಲ್ಲ. ಏಕೆ? ಯಾವುದು ಈ ಊಟ ತಗೊಂಡು ಶರೀರವನ್ನು ಬದುಕಿಸ್ತಾನೋ ಈ ಶರೀರ ಬದುಕಬೇಕು ಎಂಬ ಆಸಕ್ತಿ ಇಟ್ಕೊಳ್ಳಬಾರದು. ಇದು ಭಗವಂತ ಬದುಕಿಸ್ತಾ ಇದ್ದಾನೆ, ಬದುಕಲಿ ಅಷ್ಟೇ. ಇದು ನಾನು ತಗೊಳ್ತಾ ಇದ್ದೀನಿ, ನನಗೋಸ್ಕರ ತಗೊಳ್ತಾ ಇದ್ದೀನಿ ಅಭಿಮಾನ ಬಂದರೆ ಕೃತಜ್ಞತೆ ತಪ್ಪಲ್ಲ ಅಲ್ಲ. ಈ ಅಭಿಮಾನ ಬಿಟ್ಟರೆ ಕೃತಜ್ಞತೆ ಬೇಕಾಗಿಲ್ಲ. ಏಕೆ? ಅದರ ಜೊತೆಗೆ ಹೋಯಿತು. ಅವ್ರು ಯಾರಿಗೆ ಕೊಟ್ಟರು? ನನಗೇನು ಕೊಟ್ಟಿಲ್ಲ. ಈ ಶರೀರಕ್ಕೆ ಇದು ಬದುಕಬೇಕೆಂದರೆ, ಇದರ ಪ್ರಾರಬ್ಧ ಬದುಕುವುದಿದ್ದರೆ ಅವರು ಊಟ ಕೊಡ್ತಾರೆ, ಇದು ತಿಂತದೆ. ನಾನಲ್ಲ, ಅದು ಬದುಕಿದರೆ ಬದುಕುತ್ತದೆ, ಹೋದರೆ ಹೋಗ್ತದೆ. ನಮಗೇನಿಲ್ಲ. ಅವ್ರು ನಮಗೇನು ಉಪಕಾರ ಮಾಡಲಿಲ್ಲ, ನಾವೇನು ಸ್ವೀಕರಿಸಲಿಲ್ಲ. ನಾನು ಇನ್ನೊಬ್ಬರದು ತಗೊಂಡೇ ಇನ್ನೊಬ್ಬರಿಗೆ ಕೃತಜ್ಞತಾ ಭಾರ ಎಂದು ಹೇಳ್ತಾರೆ ನೋಡಿ. ಆ ಕೃತಜ್ಞತಾ ಋಣ ಇದ್ದು ಬಿಡ್ತದೆ. ಆ ಋಣ ಬುದ್ಧಿ ಇರಬಾರದು. ಅದು ಸನ್ಯಾಸ ಅಲ್ಲವೇ? ಋಣ ನಾನು ಇನ್ನೊಬ್ಬರದ್ದು ತಗೊಂಡೇ ಎಂದಿಲ್ಲ. ಏಕೆ? ಅದು ಭಗವಂತಂದೆ. ಈ ನನಗೆ ಉಪಕಾರ ಮಾಡುವವರು, ಭಿಕ್ಷೆ ಕೊಡುವವರು ಅದು ಭಗವಂತನೇ. ಈ ಶರೀರವಿದೆ, ಇದು ಅವರದ್ದು, ಭಗವಂತಂದೆ. ನೋಡಿ, ಊಟ ಭಗವಂತಂದೆ, ಭಿಕ್ಷೆ ಕೊಡುವವರು ಭಗವಂತನವರೇ, ಈ ಶರೀರ ಅವರದೇ.
ಅವರು ಅವರಿಗೆ ಕೊಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾನು ಯಾರು, ತನಗೆ ಯಾವ ಅಭಿಮಾನ ಇಲ್ಲ. ನಾನು ಸ್ವೀಕರಿಸಿದೆ ಎಂದು ಅನಿಸಿದ್ದರೆ ಕೃತಜ್ಞತೆ ತಪ್ಪಲ್ಲ. ನಾನು ಸ್ವೀಕರಿಸಿ ಅಂದ್ಕೊಂಡು ಕೃತಜ್ಞತೆ ಮಾತ್ರ ಇಲ್ಲದಿದ್ದರೆ ಕಟ್ಟವನಾಗಿಬಿಡ್ತಾನೆ. ನಾನು ಎಂದು ಅಭಿಮಾನ ಬಿಟ್ಟರೆ ಈಗ ಕೃತಜ್ಞತೆ ದಾಟುತ್ತದೆ. ಜನರು ಹೇಳ್ತಾರೆ, ನಾನು ಎಲ್ಲೋ ಒಂದು ಸಲ ಹೋಗ್ತಾ ಇದ್ದೇನೆ ಟ್ರೈನ್ನಲ್ಲಿ. ಒಬ್ಬರು ಹೇಳಿದ್ದರು, ಯಾವುದೋ ವಿಷಯ ಬಂತು, ಮಾತಾಡ್ತಾ ಇರುವಾಗ ಲೋಕಕ್ಕೆ ಉಪಕಾರ ಏನು, ನೀವು ಸನ್ಯಾಸಿ ಆಗಿದ್ದರೆ ಲೋಕಕ್ಕೆ ಉಪಕಾರ ಏನು ನನ್ನನ್ನು ಕೇಳಿದ. ನಾನು ಹೇಳಿದ್ದೀನಿ, ಲೋಕಕ್ಕೆ ಉಪಕಾರ ಎಂದು ನಮಗೆ ಯೋಚನೆ ಇಲ್ಲ. ಏಕೆ, ಲೋಕದಿಂದ ನಾವೇನಾದರೂ ಆಸೆ ಮಾಡಿದ್ದರೆ ಅಲ್ಲವೇ ಲೋಕಕ್ಕೆ ಉಪಕಾರ. ಲೋಕದಿಂದ ನಾವೇನೂ ಆಸೆ ಇಟ್ಕೊಂಡಿಲ್ಲ. ಅವ್ರು ನಮಗೇನು ಅದು ಮಾಡಬೇಕು ಇದು ಮಾಡಬೇಕು ಯಾರ ಮೇಲೆ ಇಲ್ಲ, ಯಾರಿಂದ ಏನಿಲ್ಲ. ನಾವು ಯಾರು ಏನು ನೋಡೋದಿದ್ದರೂ ಯಾರ ಮೇಲೆ ನಮಗೆ ಕಂಪ್ಲೇಂಟ್ ಇಲ್ಲ. ಏಕೆ, ಅವರಿಷ್ಟ ಅವ್ರದ್ದು, ಯಾರಿಗೇನಿಲ್ಲ ನಮಗೆ. ಆದ್ದರಿಂದ ಲೋಕದಿಂದ ನಾವೇನಾದರೂ ಆಸೆ ಇಟ್ಕೊಂಡರೆ ನಾವು ಮತ್ತೆ ಅವರಿಗೆ ಮಾಡುವೆಂದು ಆಸೆ ಮಾಡಬೇಕು ಎಂದು ಕರ್ತವ್ಯವಾಗುತ್ತದೆ. ನಾನು ಹೇಳಿದ್ದೀನಿ, ಅದೇನು ದೋಷವಿಲ್ಲ. ತಾಯಿ ತಂದೆ ಎಂದು ಹೇಳಲು, ತಾಯಿ ಋಣೆ ಮಾತ್ರ ಏನು ಮಾಡಿದರೂ ತಪ್ಪಲ್ಲ ಎಂದು ಶಾಸ್ತ್ರ ಹೇಳ್ತದೆ. ನಾನು ಹೇಳಿದ್ದೀನಿ, ಅದು ನಿಜ. ಆದರೆ ಲೌಕಿಕ ಮನುಷ್ಯನಾಗಿ ಕರ್ತಭೋಕ್ತ ಆಗಿ, ಕರ್ತಭೋಕ್ತ ಅಂದರೆ ಒಳ್ಳೆಯದು ಮಾಡಬೇಕು, ಸಂಪಾದಿಸಿಕೊಳ್ಳಬೇಕು, ಅಧಿಕಾರ, ಪದವಿ, ಹಣ, ಕುಟುಂಬ ಇದೆಲ್ಲ ಬೆಳೆಸ್ಕೊಳ್ಳಬೇಕು, ನಾನು ಸುಖವಾಗಿ ಜೀವಿಸಬೇಕು. ನಾನು ಜೀವಿಸಬೇಕು ಎಂಬ ಭೋಕ್ತಾ ಬುದ್ಧಿ, ನನಗೆ ಇಷ್ಟೆಲ್ಲ ಬೇಕು ಎಂದು ಕರ್ತಾ ಬುದ್ಧಿ. ಕರ್ತೃಭೋಕ್ತೃಕ್ಕೋಸ್ಕರ ಮಾಡುವುದಾದರೆ ಆ ಕರ್ತೃಭೋಕ್ತರ ಶರೀರ ಮೂಲಕ ಆಗುತ್ತದೆ ಅಲ್ಲವೇ. ಕರ್ತಾಭೋಕ್ತ ಯಾವ ಮೂಲಕ ಆಗ್ತಾನೆ? ಶರೀರ ಮೂಲಕ, ಶರೀರಾಭಿಮಾನ ಮೂಲಕ. ಆ ಶರೀರವು ನಾನು ಇಟ್ಕೊಂಡರೆ ನಿಮಗೆ ತಾಯಿ ಋಣ ಇರುತ್ತದೆ. ಶರೀರದಿಂದ ನೀವೇನಾದರೂ ಸಾಧಿಸಿಕೊಂಡರೆ, ಒಬ್ಬ ಮನೆ ಕೊಟ್ಟರು, ಉದಾಹರಣೆ ಹೇಳ್ತೀನಿ. ಈ ಮನೆ ಮೂಲಕ ನೀವೇನಾದರೂ ಸಂಪಾದಿಸಿದ್ದರೆ ಯಾರು ಮನೆ ಕೊಟ್ಟರೋ ಅವರಿಗೂ ಸ್ವಲ್ಪ ಸಾಲನೋ ಏನದು ಬಡ್ಡಿಯೋ ಕೊಡಬೇಕಾಗ್ತದೆ. ಏಕೆ, ಅವರು ಕೊಟ್ಟಿರುವ ವಸ್ತುವಿನಿಂದ ನೀವು ಸಾಧಿಸ್ಕೊಳ್ತಾ ಇದ್ದೀರಿ. ಇನ್ನೊಬ್ಬರು ಕೊಟ್ಟಿರುವ ವಸ್ತುವಿನ ಮೂಲಕ ನೀವೇನಾದರೂ ಸಂಪಾದಿಸಿದ್ದರೆ ಅದು ಕೊಟ್ಟಿರುವವರಿಗೆ ಕೃತಜ್ಞ ಆಗಿರಬೇಕು. ಆದರೆ ನಾನು ಹೇಳಿದ್ದೀನಿ, ನಾವೆಲ್ಲ ಓದಿಕೊಂಡಿದ್ದೇವೆ, ಶಾಸ್ತ್ರಗಳನ್ನು ಓದಿದ್ದೇವೆ, ಗುರುಗಳನ್ನು ಕೇಳಿದ್ದೇವೆ. ಯಾವಾಗ ಇಹಲೋಕ ಪರಲೋಕ ಭೋಗಗಳನ್ನೇ ತ್ಯಾಗ ಮಾಡಿಬಿಟ್ಟರೆ ತಾಯಿ ಋಣ ಬಿಡುತ್ತದೆ. ಅವರಪ್ಪಲ್ಲ, ನೀವು ಏನು ಮಾಡಿದರೂ ತಾಯಿ ಋಣ ಬಿಡಲ್ಲ, ನೀವಿರಬೇಕು. ನಾನು ಹೇಳಿದೆ, ತಾಯಿ ಋಣ ಎಂದು ಹೆಸರಿನಲ್ಲಿ ನಾನು ಮತ್ತೆ ಒಂದು ಮದುವೆ ಮಾಡಿಕೊಂಡು ಉದ್ಯೋಗ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಮತ್ತೆ ಭೋಗದಲ್ಲಿ ಮುಳುಗಿದ್ದರೆ ಮಾತ್ರ ಆ ತಾಯಿ ಋಣ ಮಾತ್ರ ತೀರುತ್ತದಾ ಎಂದು ಹೇಳಿದ್ದೀನಿ. ಸಂಸಾರದಲ್ಲಿದ್ದರೆ ಮಾತ್ರ ಅದು ತೀರುತ್ತದಾ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಅರ್ಥವಾಗಲಿಲ್ಲ. ನೀವು ಏನೇ ಮಾಡು, ನೀವಲ್ಲೇ ಸಂಸಾರಿಯಾಗೇ ಇರಬೇಕು. ಸಂಸಾರಿಯಾಗಿದ್ದರೆ ತಾಯಿಗೇನು ಉಪಕಾರ ಹೇಳಿದ್ದೀವಿ. ಅದಕ್ಕೋಸ್ಕರ ಶಾಸ್ತ್ರ ಏನು ಹೇಳ್ತದಂದರೆ, ಯಾರು ಈ ಭಾವಕ್ಕೋಸ್ಕರ ಅಲ್ಲ, ಕರ್ತೃಭಾವ ಭೋಕ್ತೃಭಾವವನ್ನು ಬಿಟ್ಟು ಅದು ದಾಟಿ ಕೇವಲ ಪರಮಾತ್ಮ ಪ್ರಾಪ್ತಿಗೋಸ್ಕರನೇ ಮಾಡಿದ್ದರೆ ಅವರೇನು ಹೇಳ್ತಾರೆ? ವಸುಂಧರಾ ಪುಣ್ಯವತೀತ ಚೇನ. ಅವ್ರು ಹೇಳ್ತಾರೆ, ಅಂಥವರಿಗೆ ತಾಯಿ ಇಂಥವನಿಗೆ ಜನ್ಮ ಕೊಟ್ಟಿದ್ದಕ್ಕೆ ಅವಳ ಜನ್ಮ ಧನ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಏಕೆ, ಇವನು ಇನ್ನೂ ಕರ್ತಭೋಕ್ತನಾಗಿ ಒಂದು ಜೀವನಾಗಿ ಒಂದು ಲೌಕಿಕನಾಗಿ ಏನೋ ಪುಣ್ಯನೇ ಮಾಡಬಹುದು, ಆದರೂ ಜೀವಭಾವ ಅಲ್ಲವೇ. ಅದೇ ಭಾವದಲ್ಲಿದ್ದರೆ ಅದಕ್ಕಿಂತ ಇದು ನಾನು ನನಗೋಸ್ಕರ ಎಂಬ ಅಭಿಮಾನ ಬಿಟ್ಟರೆ ಇನ್ನು ತಾಯಿ ತಂದೆನೂ ಋಣವಿಲ್ಲ, ಅಲ್ಲಿಗೆ ಯಾವ ಋಣವೂ ಇಲ್ಲ. ಏಕೆ, ಯಾವ ಋಣವಾದರೂ ಜೀವಭಾವಕ್ಕೆ ಇರುತ್ತದೆ. ಈ ಜೀವಭಾವ ಬಿಡಿಸ್ಕೊಳ್ಳಬೇಕೆ ಅನ್ನುವವನಿಗೆ ಇನ್ನೇನು ಋಣ ಎಂದು ಹೇಳಿದ್ರು. ಅವ್ರಿಗೆ ಅರ್ಥವಾಗಲಿಲ್ಲ. ಅವ್ರು ಅದೇ ಹೇಳ್ತಾರೆ, ನೀವು ತಪ್ಪು ಮಾಡುತ್ತಿದ್ದು, ನೀವು ಲೋಕಕ್ಕೆ ಉಪಕಾರವೇನು, ನೀವು ಅನ್ಯಾಯ ಮಾಡಿ ಲೋಕಕ್ಕೆ ನೀವು ಅನಾವಶ್ಯಕ ಏನು ಹೇಳ್ತಾರೆ ನೀವು? ಪರಾನ್ನ ಬುಕ್ ಹೇಳ್ತಾರೆ ಕನ್ನಡದಲ್ಲಿ, ಏನು ಹೇಳ್ತಾರೆ? ಪರಾನ್ನ ಬುಕ್ ಹೇಳ್ತಾರೆ, ನೀವೇನು ಹೇಳ್ತಾರೆ ಕನ್ನಡದಲ್ಲಿ? ಪ್ಯಾರಾಸೈಟ್ಗೆ ಏನು ಹೇಳ್ತಾರೆ? ಪರಾವಲಂಬಿ. ಓಹೋ, ಪರಾನ್ನ ಬುಕ್ ಹಿಂದಿಯವರು ಹೇಳ್ತಾರೆ, ಪರಾನ್ನ ಜೀವಿ ತೆಲುಗಿನಲ್ಲಿ ಹೇಳ್ತಾರೆ. ಸೊ ಪರಾವಲಂಬಿ. ನೀವು ಪರಾವಲಂಬಿ ಅಲ್ಲವ, ನೀವು ಸಮಾಜಕ್ಕೆ ಅನಾವಶ್ಯಕ ಭಾರ ಆಗಿಬಿಟ್ಟಿದ್ರಿ, ಏನು ಉಪಯೋಗ? ಈಗ ಮಾತಾಡ್ತಾರೆ. ಸಮಾಜಕ್ಕೆ ಉಪಯೋಗ ಅಂದರೆ ಏನು? ನಾನು ಹಣ ಸಂಪಾದಿಸಿಕೊಡ್ಬೇಕಾ? ಅದಾ ಉಪಯೋಗ? ಸಮಾಜಕ್ಕೆ ಉಪಯೋಗ ಅಂದರೆ ಏನು? ಸಮಾಜಕ್ಕೆ ಉಪಯೋಗ ಅಂದರೆ ಏನು? ಹಣ ಸಂಪಾದಿಸುವುದು, ಇನ್ನೊಬ್ಬರಿಗೆ ಕೊಡುವುದು, ಇದೇನೋ ಉಪಯೋಗ? ಇದಕ್ಕಿಂತ ಹೆಚ್ಚಿನ ಉಪಯೋಗವಿಲ್ಲವಾ? ಒಬ್ಬನು ಕೆಟ್ಟ ಬುದ್ಧಿ ಇದೆ, ಕೆಟ್ಟ ಸಂಸ್ಕಾರ ಇದೆ, ಅಭಿಮಾನ ಅಹಂಕಾರ ಇದೆ, ದುರ್ಬುದ್ಧಿ ಇದೆ, ಅದಕ್ಕೆ ನೀವು ಎಷ್ಟು ಹಣ ಕೊಟ್ಟವನ್ನು ಬದಲಾಯಿಸ್ತೀರಿ? ಏನು ಮಾಡೋಕ್ಕಾಗಲ್ಲ. ಮಹನೀಯರನ್ನು ನೋಡಿದ್ದರೆ ಅವರ ಸದ್ಬುದ್ಧಿಯಿಂದ ಮಹನೀಯರ ಸನ್ನಿಧಿಯಲ್ಲಿ ಅವರಿಗೆ ಸತ್ಸಂಸ್ಕಾರ ಬಂದು ಕೆಟ್ಟ ಬುದ್ಧಿ ಬಿಡುತ್ತಾನೆ. ನೀವು ಹಣ ಸಂಪಾದಿಸಿಕೊಡುವುದೇ ಒಂದೇ ಉಪಕಾರವಾ? ಅವರ ಬುದ್ಧಿ ಸಂಸ್ಕಾರ ಬದಲಾಯಿಸುವುದು ಉಪಕಾರ ಅಲ್ಲವಾ? ಅವರಿಗೆ ಒಂದು ಸದ್ಬುದ್ಧಿ ಕೊಡುವುದು, ಭಗವದ್ ಭಕ್ತಿಯನ್ನು ಉಂಟು ಮಾಡುವುದು, ವೈರಾಗ್ಯವನ್ನು ಉಂಟು ಮಾಡುವುದು, ಲೌಕಿಕ ಬುದ್ಧಿಯಿಂದ ಬಿಡಿಸುವುದು, ಇದು ಉಪಕಾರ ಅಲ್ಲವಾ?
ಮರಿದು ನೀವು ಹಣ ಕೊಟ್ಟು ಮಾಡಿಸ್ತೀಯಾ? ಮರಿದು ಮಹನೀಯರು ಸುಮ್ಮನೆ ಅವರ ಸನ್ನಿಧಿ ಮಾತ್ರದಿಂದ ಮಾಡಿಬಿಡ್ತಾರೆ. ಇದು ಲೋಕೋಪಕಾರ ಅಲ್ವಾ? ಅವ್ರಿಗೆ ಅರ್ಥವಾಗಲ್ಲ. ನೀವು ಉಪಕಾರ ಅಂದರೆ ಹಣ ಸಂಪಾದಿಸಬೇಕು, ಏನು ಮದುವೆ ಮಾಡಿಕೊಳ್ಳಬೇಕು, ಕುಟುಂಬ ಇಟ್ಕೊಳ್ಳಬೇಕು, ಆವಾಗಲೇ ಉಪಕಾರ. ಅಂದರೆ ಏನು? ನೀವೇನೋ ಉದ್ಯೋಗ ಮಾಡ್ತೀರಿ, ಲಂಚ ತೊಗೊಳ್ತೀರಿ, ಹಣ ತುಂಬ ಸಂಪಾದಿಸ್ತೀರಿ, ಅದರಲ್ಲಿ ಲಂಚ ತೊಗೊಂಡು ಬಿಟ್ಟು ತುಂಬ ಸಂಪಾದಿಸ್ತೀರಿ, ನಂತರ ಏನೋ ಜೈಲಿಗೆ ಹೋಗ್ತೀರಿ. ಇದು ಮಾತ್ರ ತಾಯಿ ಋಣ ತೀರುತ್ತದೆ ಇದರಿಂದ? ಇದು ಮಾತ್ರ ತೀರುತ್ತದೆ? ನೋಡಿ, ಅಲ್ಲ ಅಂತ ಏನಾದರೂ ಲೌಕಿಕರಾಗಬೇಕು, ಹಣ ಸಂಪಾದಿಸಬೇಕು, ಮನೆ ಕಟ್ಕೊಳ್ಳಬೇಕು, ಮಕ್ಕಳಿರಬೇಕು, ಇನ್ನೇನು ಲಂಚ ತಿನ್ನಬೇಕು, ದೊಡ್ಡದು ಮಾಡ್ಕೊಳ್ಳೋದು. ಮರಿ ಇದರಲ್ಲಿ ಮಾತ್ರ ಋಣ ತೀರುತ್ತದೆ ತಾಯಿಗೆ? ಮರಿ ಏನದು ಮಾತು? ಅದು ನೋಡಿ ಹೇಗೆ ಮಾತಾಡ್ತಾರೆ. ಅವರಿಗೆ ಅರ್ಥವಾಗಲ್ಲ. ಅವ್ರು ಏನೇ ತಿಳ್ಕೊಳ್ಳಲಿ ಎಂದು ಬಿಟ್ಟೆ. ಅವ್ರು ಆದರೂ ನನ್ನನ್ನು ಬೈದು ಮತ್ತೆ ಅವ್ರು ಸ್ಟೇಷನ್ ಬಂದಾಗ ನನ್ನನ್ನು ಬೈದು ಹೋದ. ಮರಿ ಏನು ಮಾಡೋದು? ಆಯ್ತಪ್ಪ. ಇಂಥವ್ರು ಎಷ್ಟೋ ಭೇಟಿ ಆಗ್ತಾರೆ. ಕೆಲವರು ಬೈಯುತ್ತಾರೆ, ಕೆಲವರು ನಮಸ್ಕಾರ ಮಾಡ್ತಾರೆ, ಬಗೆ ಜನರು ಬಗೆ ಮಾಡ್ತಾರೆ, ಏನೇನೋ ಹೇಳ್ತಾರೆ. ಆಯಿತು, ಅವ್ರ ಬುದ್ಧಿ ಅವ್ರದ್ದು, ಯಾರೇನು ಮಾಡ್ತಾರೆ, ಆಯ್ತು ಅಂದ್ಕೊಂಡೆ. ಹಾಗೆ ಜನರು ಹೇಗಿರುತ್ತದೆ ಅಂದರೆ, ಲೌಕಿಕವಿರುವುದೇ ಉಪಕಾರ. ಸಂಪಾದಿಸು, ಇನ್ನೊಬ್ಬರಿಗೆ ಕೊಡು. ನೀ ಸಂಪಾದನದಲ್ಲೇ ಮೋಸ ಇದೆ, ಅನ್ಯಾಯ ಇದೆ, ಇನ್ನೊಬ್ಬರಿಗೆ ಪೀಡಿಸದೆ ಸಂಪಾದನೆ ಆಗುತ್ತದೆ? ಇನ್ನೊಬ್ಬರಿಗೆ ಪೀಡಿಸಿ ಸ್ವಲ್ಪ ಆದರೂ ದುಃಖ ಕೊಟ್ಟೇ ಮಾಡುವುದು. ಅಂಥದ್ದು ಮಾಡಿ ಏನಾಗುತ್ತದೆ ಉಪಕಾರ? ಅದಕ್ಕಿಂತ ಇನ್ನೊಂದು ಉಪಕಾರವಿಲ್ಲವಾ? ಇದು ನಾನು ನನ್ನದು ಬಿಡುವುದೇ ಇದೇ ದೊಡ್ಡ ಉಪಕಾರ ಅಲ್ಲವೇ? ತಾನು ತನಗೋಸ್ಕರ ಜೀವಿಸುವುದು, ಕರ್ತಭೋಕ್ತನಾಗಿ ಜೀವಿಸುವುದಾದರೆ ತಾಯಿ ತಂದೆ ಋಣ ಇರುತ್ತದೆ. ಯಾವಾಗ ಸನ್ಯಾಸಿ ಆಗ್ತಾನೋ, ನನಗೋಸ್ಕರ ಜೀವಿಸ್ತಾ ಇದ್ದೀನಿ, ನನಗೋಸ್ಕರ ಸಂಪಾದಿಸ್ಕೊಳ್ತಾ ಇದ್ದೀನಿ ಎನ್ನುವುದು ಬಿಡ್ತಾನೋ, ಈಗ ಆವಾಗ ತಾಯಿ ಋಣವು ದಾಟಿ ಹೋಗುತ್ತದೆ. ಆವಾಗ ಏನು? ಇಡೀ ಬ್ರಹ್ಮಾಂಡವು ತಾಯಿ ಆಗಿಬಿಡ್ತಾರೆ. ತಾಯಿ ಅಂದರೆ ಪರಮಾತ್ಮ. ಇಡೀ ಬ್ರಹ್ಮಾಂಡಕ್ಕೆ ಉಪಕಾರ ಆಗ್ತಾ ಇದೆ. ಅವರು ಮಾಡುವ ಉಪಕಾರವು ಇನ್ನೂ ಲೋಕಕ್ಕೆ ಇನ್ನೂ ಹೆಚ್ಚಿನದೇ ಇರುತ್ತದೆ. ಆದ್ದರಿಂದ ಯಾವಾಗ ಸಕಲ ಲೋಕಕ್ಕೆ, ಸಕಲ ಭಗವಂತ ರೂಪಕ್ಕೆ ಭಗವಂತನಾಗಿದ್ದಾನೆ ಎಂದು ಇಟ್ಕೊಂಡು ಮಾಡ್ತಾನೋ, ಅವರೇನಾಗುತ್ತಾನೆ? ದಾಟಿ ಬಿಡ್ತಾನೆ. ಅದರಿಂದ ಕೃತಜ್ಞತೆ ಎನ್ನುವುದು ದಾಟುವ ಒಂದು ಪದ್ಧತಿ ಇದೆ. ಲೌಕಿಕರಿಗೆ ಹೇಳ್ತಾರೆ ಅಲ್ಲ. ಏಕೆ? ನೀವು ಕರ್ತಭೋಕ್ತನಾಗಿರುವವರೆಗೆ ನಿಮ್ಮ ತಾಯಿ ತಂದೆ ಋಣ ತಪ್ಪಲ್ಲ, ಅದಿರ್ತದೆ, ಇದ್ದೇ ಇರ್ತದೆ. ಏಕೆ ಅಂದರೆ ನೀವು ಲೌಕಿಕನಾಗೇ ಇದ್ದೀವಿ. ನೀವು ನಾನು ಬದುಕಬೇಕು, ನನಗೋಸ್ಕರ ಬೇಕು ಅಂದರೆ ಇರುತ್ತದೆ. ಇವರು ನಾನು ಬದುಕಬೇಕು, ನನಗೋಸ್ಕರ ಬೇಕು ಅಂದಿಲ್ಲ. ತನ್ನನ್ನು ಭಗವಂತನ ಕೈಗೆ ಒಪ್ಪಿಸಿದ. ಏನು ಮಾಡ್ತೀಯೋ ಮಾಡು, ಎಲ್ಲಿಟ್ಟರೆ ಅಲ್ಲಿ, ಯಾವುದಕ್ಕೆ ಬಳಸಿಕೊಂಡರೆ ಅದಕ್ಕೆ, ನನ್ನನ್ನು ಯಾವುದಕ್ಕಾದರೂ ಬಳಸಬಹುದು. ತನ್ನದು ಆಗ್ರಹ ಮಾಡಲ್ಲ ಅಲ್ಲವೇ? ಈ ಶರೀರವು, ಇದರಿಂದ ಆಗುವ ಉಪಕಾರವು, ಭೋಗಗಳು ಯಾವುದೂ ಇಟ್ಕೊಳ್ಳಲ್ಲ. ಇದು ಪೂರ್ತಿ ಭಗವಂತನಿಗೆ ಬಿಟ್ಟಿದ. ಅಂಥವ್ರಿಗೆ ಮತ್ತೆ ಋಣ ಅಂದರೆ ಈಗ ಅನಾವಶ್ಯಕ ಅಭಿಮಾನವನ್ನು ಬೆಳೆಸುವುದಾಗುತ್ತದೆ ಅಲ್ಲ? ನೀವು ಋಣ ಇರುತ್ತದೆ ಅಂದರೆ ಅನಾವಶ್ಯಕ ಅಭಿಮಾನವನ್ನು ಬೆಳೆಸುವುದೇಕೆ? ಋಣ ಅಂದರೆ ಯಾರು? ನಾನು ಎಂದು ಜೀವಭಾವ ಇಟ್ಕೊಂಡ್ರೆ ಋಣ. ಅದೇ ಬಿಟ್ಟಾಗ ಮತ್ತೇನು ಋಣ ಎಲ್ಲಿ? ಮತ್ತೆ ಋಣಭಾವ ಗಟ್ಟಿಗೊಳಿಸುವುದೇಕೆ ಅಲ್ಲವೇ? ಆದ್ದರಿಂದ ಸನ್ಯಾಸದಿಂದ ಇದೆಲ್ಲ ಯಾರಿಗೆ? ಸನ್ಯಾಸಿಗೆ ಹೇಳುವ ಮಾತು, ಎಲ್ಲರಿಗೆ ಲೌಕಿಕರಿಗೆ ಹೇಳಬಾರದು. ನಾವು ಕೆಲವು ಹೇಳಲ್ಲ, ಏನೋ ಕೆಲವು ಬಾಯಿ ಜಾರಿ ಹೇಳಿಬಿಡ್ತೀನಿ. ಕೆಲವು ಸನ್ಯಾಸಿಗಳಿಗೆ ಹೇಳುವಾಗ ನಾವು ಸ್ವಲ್ಪ ಬೇರೆ ಹೇಳ್ತೀವಿ, ಲೌಕಿಕರಿಗೆ ಹೇಳುವಾಗ ಸ್ವಲ್ಪ ಕೆಲವು ವಿಷಯಗಳು ಬೇರೆ ಹೇಳ್ತೀವಿ. ಆಯಿತು, ಇದು ಸ್ವಲ್ಪ ಗೊತ್ತಾಗಲಿ, ಒಳ್ಳೆಯದೇ. ಶ್ರೋತಕ್ಕನುಗುಣವಾಗಿ ಉಪದೇಶ, ಅವರಿಗೆ ಹಾಳು ಮಾಡುವಂಥ ಉಪದೇಶ ಮಾಡಬಾರದು. ಅವರಿಗೆ ಅವರವರ ಮಟ್ಟಕ್ಕೆ ಅನುಗುಣವಾಗಿ ಉಪದೇಶ ಮಾಡಬೇಕು. ಇಲ್ಲದಿದ್ದರೆ ಅವರ ಉಪದೇಶ ಇವರಿಗೆ ಮಾಡಿಬಿಟ್ರೆ ಯಾರಿಗೆ ಋಣವಿಲ್ಲ ಏನಿಲ್ಲ ಅಂದರೆ ಇವರೆಲ್ಲ ಬಿಡ್ತಾನೆ, ಎಲ್ಲ ಲಂಚ ತೊಗೊಂಡು ತನ್ನ ಮಾಡಿದ್ರೆ ಯಾರಿಗೆ ಋಣವಿಲ್ಲ ಏನಿಲ್ಲ. ತಾಯಿಯನ್ನೇ ಹಿಂಸೆ ಮಾಡಿ ಏನು ಹೋಮ್ ಫಾರ್ ಏಜ್, ಅದಕ್ಕೇನು ಹೇಳ್ತಾರೆ, ವೃದ್ಧಾಶ್ರಮಕ್ಕೆ ಸೇರಿಸಿಬಿಡ್ತಾನೆ, ತಾನು ನಿಶ್ಚಿಂತವಾಗಿರ್ತಾನೆ ಅಷ್ಟೇ. ಋಣವಿಲ್ಲ ಎಂದು ಹೇಳಿದಾರಲ್ಲ ಗುರುಗಳು, ಎಲ್ಲ ಒಂದೇ ಈಗ ಹೇಳಿಬಿಡ್ತಾರೆ. ಆದ್ದರಿಂದ ಎಲ್ಲರಿಗಲ್ಲ ಈ ಉಪದೇಶ. ತಾಯಿ ಋಣವು ದಾಟುತ್ತಾನೆ ಎನ್ನುವುದು ಎಲ್ಲರಿಗಲ್ಲ ಅಲ್ಲವೇ? ಅತ್ಯಂತ ಪರಿಪಕ್ವ ವಿರಕ್ತನಿಗೆ ಅದಾಗುತ್ತದೆ. ಆದ್ದರಿಂದ ಇದು ಸುಮ್ಮನೆ ಹೇಳಿಬಿಟ್ರೆ ಸಾಕು, ತಪ್ಪಿಸಿಕೊಳ್ಳುವುದಕ್ಕೆ ಬಳಸಿಕೊಳ್ತಾರೆ. ಅದಕ್ಕೆ ಅವ್ರು ಹೇಳಲೇಬಾರದು ಅಂತ ಹೇಳಿದ್ರು. ಕೆಲವು ರಹಸ್ಯವಾಗಿಡಬೇಕು, ಯಾರಿಗೂ ಅಯೋಗ್ಯರಿಗೆ ಹೇಳಬೇಕು, ಎಲ್ಲರಿಗೆ ಹೇಳಬಾರ್ದು. ಹೇಳಿಬಿಟ್ರೆ ಇದು ಬೆಳೆಸ್ಕೊಂಡು ಬಿಡ್ತಾನೆ. ಅಮ್ಮ ಕೇಳಿದ್ದೀನಲ್ಲ, ಋಣವಿಲ್ಲ ಹೇಳಿದ್ರಲ್ಲ ಅಷ್ಟೇ, ಅದೇ ಬಳಸ್ಬಿಟ್ಟು ಹಾಳಾಗಿಬಿಡ್ತಾನೆ. ಅದಕ್ಕೋಸ್ಕರ ಕೆಲವು ರಹಸ್ಯಗಳು ಯಾರಿಗೆ ಹೇಳಬೇಕೋ ಅವರಿಗೆ ಹೇಳಬೇಕು. ಎಲ್ಲ ಪುಸ್ತಕಗಳಲ್ಲಿ ಹೇಳಲ್ಲ, ಅದಕ್ಕೋಸ್ಕರ ಕೆಲವು ಪುಸ್ತಕಗಳಲ್ಲಿ ಎಲ್ಲ ಇಲ್ಲ, ಗುರುಮುಖದಿಂದ ಕಲಿಯಬೇಕು ಹೇಳ್ತಾರೆ. ಕೆಲವು ಪರ್ಸನಲ್ಲಿ ಕಲಿಯಬೇಕು, ಪುಸ್ತಕಗಳಲ್ಲಿ ಹೇಳಲ್ಲ. ಪುಸ್ತಕಗಳಲ್ಲಿ ಜನರಲ್ ನೀವು ಯಾವುದೇ ಹೇಳುವಾಗ ಬರೆಯುವಾಗ ಇದು ಯಾರು ಓದುತ್ತಾರೆ ಎಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತೀವಿ, ಅವರಿಗೆ ಹೇಳ್ತೀವಿ. ಈಗ ಕೆಲವು ವಿಷಯಗಳು ಅವರು ಪರ್ಸನಲ್ಲಿ ಬಂದಾಗ ಹೇಳ್ತೀವಿ. ಹಾಗೆ ಇದೆಲ್ಲ ಗುರುಗಳು ಹೇಳಿದ್ದೆ ಅಲ್ಲವೇ? ಇದೆಲ್ಲ ಗುರುಗಳಿಂದ ಕಲ್ತ್ಕೊಂಡಿರುವ ವಿಷಯಗಳು, ಯಾವ ಪುಸ್ತಕದಲ್ಲಿ ಓದಲಿಲ್ಲ. ಇದನ್ನು ಅವ್ರು ನೇರಾಗಿ ಹೇಳಿದ್ದೆ, ಗುರುಗಳು ನೇರಾಗಿ ಹೇಳಿದ್ದೆ. ಇಬ್ಬರು ಗುರುಗಳು ಹೇಳಿದ್ದರು.
ಅಲ್ಲೊಬ್ಬರು ಇಲ್ಲೊಬ್ಬರು ಇಬ್ಬರು ಹೇಳಿದರು. ಆವಾಗ ಸರಿ ಅನಿಸಿತು ನಮಗೆ. ಆದರೆ ತ್ಯಾಗದಿಂದ ಸನ್ಯಾಸದಿಂದ ಮೋಕ್ಷ ಆಗುತ್ತದೆ ಎಂದು ಹೇಳಿದ್ದಾರೆ. ಆದರೆ ಈ ರಾಜ ಪ್ರಶ್ನೆ ಮಾಡ್ತಾನೆ ನೋಡಿ, ಸರ್ವಕರ್ಮ ಸನ್ಯಾಸ ಮಾಡಿದ್ದವರಿಗೆ ಮೋಕ್ಷ ಬ್ರಹ್ಮಜ್ಞಾನ ಎಂದು ಶಾಸ್ತ್ರ ಹೇಳಿದ್ದಿದೆ, ಎಷ್ಟೋ ಮಹನೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ರಾಜ ವಿಚಿತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕರ್ಮ ಮಾಡುತ್ತವೆ ಜ್ಞಾನ ಪಡ್ಕೊಳ್ಳಬೇಕು, ಮೋಕ್ಷ. ಕರ್ಮವೇ ಒಂದು ಸನ್ಯಾಸ ರೂಪ ಕರ್ಮ ಆಗುತ್ತದೆ. ಸನ್ಯಾಸ ಅಂದ್ರೇನು? ಕರ್ಮ ಬಿಡುವುದೇ ಕರ್ಮ ಸನ್ಯಾಸ. ಅಂಥದ್ದು ಕರ್ಮವನ್ನೇ ಸನ್ಯಾಸವಾಗಿ ಮಾಡುವುದು. ಹೌದು, ಅದೇ ಒಂದು ರಹಸ್ಯ. ಇದು ಲೌಕಿಕರಿಗೆ, ಗೃಹಸ್ಥರಿಗೆ ಕರ್ಮ ಲೌಕಿಕರಾಗಿದ್ದರೂ ಕೆಲವರು ಇರುತ್ತಾರೆ ಮಹನೀಯರು, ಗೃಹಸ್ಥರೇ ಆಗಿದ್ದಾರೆ. ಅವರ ಹತ್ತಿರ ಹೋಗಿ ನೋಡಿದರೆ ಗೊತ್ತಾಗ್ತದೆ. ಅವರು ಮೇಲೆ ಮೇಲೆ ಗೃಹಸ್ಥರಲ್ಲ, ಅವರ ಒಳಗೆಲ್ಲ ಸನ್ಯಾಸಿಗಳೇ ಆಗಿದ್ದಾರೆ. ಮೇಲೆ ಮೇಲೆ ಇರುತ್ತಾರೆ. ಅವರ ಜೀವನ ಎಷ್ಟು ಪವಿತ್ರವಾಗಿರುತ್ತದೆ ಅಂದರೆ, ಎಷ್ಟು ನಿಸ್ವಾರ್ಥವಾಗಿ ಜೀವಿಸ್ತಾರಂದರೆ, ಅವರು ನಿಜವಾಗಿ ಸನ್ಯಾಸಿಗಳ ಹಾಗೆ ಬದುಕುತ್ತಾ ಇದ್ದಾರೆ. ಅಂಥವರಿರುತ್ತೆ. ಅದು ಮಾಡುವುದು ಹೇಗೆ ಎಂದು ಪ್ರಶ್ನೆ. ಲೌಕಿಕರಿಗೆ ಗೊತ್ತಾಗಲ್ಲ. ಲೌಕಿಕರು ನಮ್ಮ ಹಾಗೆ ಅವರದ್ದು ಉದ್ಯೋಗ ಮಾಡ್ತಾಯಿದ್ದರೆ ನಮ್ಮ ಹಾಗಿದ್ದಾನೆ ಅನಿಸುತ್ತದೆ. ಅಲ್ಲ, ಅವರು ಮೇಲೆ ಹಾಗೆ ತೋರಿದ್ದರೂ ಅವರ ಒಳಗೆ ಪೂರ್ತಿ ನಾನು, ನನ್ನದು, ಸಮಾಜ, ಸಂಬಂಧಗಳು, ನೆಂಟರು, ಬಂಧುಗಳು ಯಾರೂ ನಮ್ಮವರಲ್ಲ. ಕುಟುಂಬ ಜನರ ಜೊತೆಗೆ ಇರುತ್ತಾರೆ. ಎಲ್ಲರೂ ನಮ್ಮವರಂತೆ ಮಾತಾಡ್ತಾರೆ. ಅವರಿಗೆ ಬೇಕಾಗಿದ್ದೆಲ್ಲ ಮಾಡಿಕೊಡ್ತಾನೆ. ಮನಸ್ಸಿನಲ್ಲಿ ಇವರು ನಮ್ಮವರು, ಇವರು ನಮಗೋಸ್ಕರ ಎಂದು ಅವ್ರಿಗೆ ಯೋಚನೆ ಇಲ್ಲ. ನಮ್ಮ ಲೌಕಿಕರಿಗೆ ಅನಿಸುತ್ತದೆ ನಮ್ಮವರೇನು, ಇವರಿಗೆ ಮಾತ್ರ ಯಾವುದಿಲ್ಲ. ತನ್ನ ಯೋಚನೆ ಇಲ್ಲ. ತಾನು ಒಬ್ಬನಾಗಿ ಎಲ್ಲೋ ಕಾಡಿನಲ್ಲಿದ್ದಂತೆಯೇ ಇದ್ದಾನೆ. ಸನ್ಯಾಸಿ ಹಾಗೆ. ಅದು ಕರ್ಮ ಮಾಡುತ್ತಿದ್ದರೂ ಸನ್ಯಾಸಿ ಆಗಿರುವುದು. ಪ್ರಶ್ನೆ ನೋಡಿ, ಅವರು ವಿಚಿತ್ರ ಪ್ರಶ್ನೆ. ಇವರಿಗೆ ಪ್ರಶ್ನೆನೇ ಎಲ್ಲಿಂದ ಬಂತು ಇದು ನೋಡಿ. ಈ ಪ್ರಶ್ನೆ ನನಗೆ ಅನಿಸುತ್ತಪ್ಪ, ಇವರಿಗೆ ಪ್ರಶ್ನೆನೇ ಯಾರು ಹೇಳ್ಕೊಟ್ರಪ್ಪ? ಈ ಪ್ರಶ್ನೆ ಎಲ್ಲಿಂದ ಹುಟ್ಟಿತು ಇವರಿಗೆ? ಬುದ್ಧಿ ನೋಡಿ ಜನರಿಗೆ ಆಶ್ಚರ್ಯ. ಏಕೆ? ಅವರು ಋಷಿ ಸಾಮಾನ್ಯನಲ್ಲ. ಅವರೇನು ಒಂದು ರಾಜ, ಅತ್ಯಂತ ಭಕ್ತನಾದ ಪವಿತ್ರವಾದ ರಾಜನಾಗುವುದರಿಂದ ಅತ್ಯಂತ ಉತ್ಕೃಷ್ಟ ಸಾಧಕನಾದ ರಾಜ. ಅದರಿಂದ ಇಂಥ ಪ್ರಶ್ನೆ ಹುಟ್ಟಿತು. ಯೋಗೀಶ್ವರ ಅರ್ಥ ಮಾಡಿಕೊಂಡ, ಅಮ್ಮೋ ಇಂಥ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದರೆ ಇವರು ಸಾಮಾನ್ಯನಲ್ಲ, ಇವರು ಯಾನೋ ಮೇಲಿನ ಉಚ್ಚಕೋಟಿ ಸಾಧಕ, ಮೇಲೆ ಮಟ್ಟದ ಸಾಧಕ. ಅದರಿಂದ ಇವರಿಗೆ ಹೇಳ್ತೀನಿ, ಕರ್ಮ ಮಾಡುತ್ತಾ ಇದ್ದರೂ ಸನ್ಯಾಸಿ ಹಾಗೆ ಇದ್ದು ಪರಮಾತ್ಮ ಜ್ಞಾನವನ್ನು ಪಡ್ಕೊಳ್ಳುವುದು ಹೇಗೆ ಹೇಳಿದ್ದೀನಲ್ಲ. ಈ ನವಯೋಗೀಶ್ವರರು ಯಾರಿಗೋ ಸಿಗಲ್ಲ. ವಸುದೇವನಿಗೆ ದೇವಕಿಗೆ ಹೇಳುವುದಕ್ಕೆ ಸ್ಪೆಷಲ್ಲಾಗಿ ಬಂದರು. ನಾರದ ಬಂದು ಹೇಳಿದ. ಇದು ಲೌಕಿಕರಾಗಿ ನಾರದ ಯಾರಿಗೂ ಹೇಳಲ್ಲ, ಎಲ್ಲರಿಗೂ ಹೇಳಲ್ಲ. ಮಿಕ್ಕ ಜನರಿಗೆ ನಾಮಸ್ಮರಣೆ ಮಾಡ್ಕೋ, ಭಕ್ತಿ ಮಾಡ್ಕೋ, ಪರೋಪಕಾರ ಮಾಡ್ಕೋ, ಅದೇ ಹೇಳ್ತಾರೆ. ಇದು ಇನ್ನೂ ಅದಕ್ಕಿಂತ ನಿಗೂಢವಾದ ರಹಸ್ಯವಾದ ತತ್ವ. ಇದು ವಸುದೇವನಿಗೆ ಹೇಳಿದ, ಯಾರಿಗೂ ಹೇಳಲಿಲ್ಲ. ಅದರಿಂದ ಇಲ್ಲೇ ಸಿಗ್ತದೆ, ನಿಮಗೆ ಬೇರೆ ಕಡೆ ಸಿಗಲ್ಲ. ಹಾಗೆ ಭಾಗವತದಲ್ಲಿ ಎಲ್ಲ ನಿಗೂಢ ತತ್ವಗಳು ಇವೆ. ಯಾರಿಗೆ ಗೊತ್ತಾಗ್ತದೆ, ಅರ್ಥವಾಗಿರುವವರಿಗೆ ಆಗ್ತದೆ, ಎಲ್ಲರಿಗೂ ಆಗಲ್ಲ. ನಿಧಾನವಾಗಿ ಕೇಳಬೇಕು. ಇದು ಬೇಗ ಮಾಡಿಬಿಟ್ರೆ ಇದೆಲ್ಲ ಬಿಟ್ಟುಬಿಡ್ತೀವಿ. ಸಪ್ತಾಹದಲ್ಲಿ ಟೈಮಲ್ಲಿರುತ್ತದೆ, ಮುಖ್ಯ ಹೇಳಿಬಿಟ್ಟುಬಿಡ್ತೀವಿ. ನಿಧಾನವಾಗಿ ಹೇಳುವುದಾದರೆ ಈ ಸೂಕ್ಷ್ಮಗಳೆಲ್ಲ ರಹಸ್ಯಗಳೆಲ್ಲ ಹೇಳ್ತೀವಿ ಅಲ್ಲವೇ? ನಿಧಾನವಾಗಿ ಹೇಳಬೇಕು, ಸೂಕ್ಷ್ಮವಾಗಿ ಹೇಳಬೇಕು. ಇದು ನೋಡಿ, ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. अब कोई उपाय है कि कर्म करते भी रहे और ज्ञान हो जाए. ಸಾಮಾನ್ಯವಾಗಿ ಕರ್ಮದಿಂದ ಪುಣ್ಯ ಬರುತ್ತದೆ, ಉತ್ತಮ ಸದ್ಗತಿ ಬರುತ್ತದೆ, ಪರಮಾತ್ಮ ಪ್ರಾಪ್ತಿ ಆಗಲ್ಲ. ಕರ್ಮ ಅಂದ್ರೇನು? ಕರ್ತನೂ ಬಿಡಬೇಕು. ಕರ್ತ ನಾನು, ನನ್ನದು, ಅದು ಬಿಡಬೇಕು. ಕರ್ಮ ಬಿಡುವುದಂದರೆ ಕರ್ತವನ್ನೇ ಬಿಡುವುದು. ಕರ್ತ ಮಾಡುವವನೆಂದು ಅಭಿಮಾನನೇ ಬಿಡುವುದು. ಕರ್ತವನ್ನು ಬಿಡುವುದೆಂದರೆ ಅದು ಹಿಂದಕ್ಕೆ ಸರಿಯಲ್ಲ ಅಲ್ಲ, ನಾನೇ ಮುಂದಕ್ಕೆ ಸರಿಯೋದು ಒಳ್ಳೆಯದು. ಇದು ಚೆನ್ನಾಗಿದೆ. ಕರ್ತವನ್ನು ಬಿಡುವುದೇ ಕರ್ತ ಅಂದರೆ ನಾನು ಒಬ್ಬ ಮನುಷ್ಯ ಎಂಬ ಭಾವನೆ ಬಿಡುವುದು. ಸಣ್ಣ ಮಗುಗೆ ನೀವೇ ನೆನಪಿಸ್ಕೊಂಡು, ನೀವು ಸಣ್ಣ ಮಗು 2 ವರ್ಷ ಮಗು ಇರುವಾಗ ನಾನು ಇಬ್ಬನು ಇಂಥವನು ಮುಂದೆ ಏನಾದರೂ ಇತ್ತ? ನಾನೆಂಬ ಯೋಚನೆ ಇಲ್ಲ. ಸುಮ್ಮನೆ ಧ್ಯಾನದಲ್ಲಿ ಕೂತಿದ್ದರೆ ಇದ್ದಾನೆ ಅಷ್ಟೇ. ಯಾರೆಂಬ ಹೆಸರೇ ಇಲ್ಲ. ನಾನು ಯಾರು ಎಂಥವನ ಯೋಚನೆ ಇಲ್ಲ. ಅಂಥವನಿಗೆ ಲೌಕಿಕರಾಗಿ ಅಂದರೆ ಸಂಸಾರಿ ಗೃಹಸ್ಥನಾಗಿದ್ದರೂ ನಾನು ಇಂಥವನು, ನಾನೊಬ್ಬ ಗೃಹಸ್ಥ, ಆ ಯೋಚನೆ ಇಲ್ಲ. ಯೋಚನೆ ಕರಗಿ ಹೋಯಿತು. ಅವ್ರು ಸನ್ಯಾಸಿ ಹಾಗೆ ಅಂಥವರಿದ್ದಾರೆ. ಅಪರೂಪ ಇರುತ್ತೆ. ಸನ್ಯಾಸಿಗಳಲ್ಲೇ ಬಿಡಲ್ಲ. ಗೃಹಸ್ಥರಿಗೆ ಏನು ಬಿಡುತ್ತೆ? ಈ ಮಾತು ಹೇಳ್ಬೋದಾ? ನಾನು ಹೇಳಬಾರ್ದು ಏನೋ. ಇವರಿಗೆ ಬಿಡಲ್ಲ. ಎಷ್ಟೋ ಜನರಿಗೆ ಇವರಿಗೆ ಬಿಡಲ್ಲ. ಲೌಕಿಕರಿಗೆ ಏನು ಬಿಡುತ್ತದೆ? ಆಯಿತು. ಅಂದರೆ ಸನ್ಯಾಸಿಗಳು ಸನ್ಮಾರ್ಗದಲ್ಲಿದ್ದಾರೆ. ಮಾಡುತ್ತಾ ಈ ಜನ್ಮ ಆಗದಿದ್ದರೆ ಮುಂದಿನ ಜನ್ಮ ಆದರೆ ಆಗುತ್ತದೆ. ಏಕೆಂದರೆ ಒಳ್ಳೆಯ ದಾರಿಯಲ್ಲಿದ್ದರೆ ತಕ್ಷಣವೇ ಆಗದಿದ್ದರೂ ಅಷ್ಟು ಪೂರ್ಣ ವೈರಾಗ್ಯ,
ಅಷ್ಟು ಪೂರ್ಣ ಭಕ್ತಿ ಆಗದಿದ್ದರೂ ಆ ವೈರಾಗ್ಯವನ್ನು ಅಭ್ಯಾಸ ಮಾಡುವ ಸ್ಥಿತಿಯಲ್ಲಿದ್ದಾರೆ. ಆ ವೈರಾಗ್ಯವನ್ನು ಅಭ್ಯಾಸ ಮಾಡುವ ಇರುವುದರಿಂದ ಮಾಡುತ್ತಾ ಏನೋ ತಮ್ಮಿಂದ ಆದಷ್ಟು ಮಟ್ಟಿಗೂ ಸ್ವಲ್ಪ ವೈರಾಗ್ಯ ಕಲಿತುಕೊಂಡರು. ಇನ್ನು ಹೆಚ್ಚಿನ ವೈರಾಗ್ಯ ಮುಂದೆ ಮುಂದೆ ಬರುತ್ತದೆ. ಜನರು ಹೇಳಬಹುದಾ ಸನ್ಯಾಸಿಗಳ ಕುರಿತು? ಅವರಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ. ಸನ್ಯಾಸಿ ಆಗಿರುವವರು ಪೂರ್ತಿ ತನ್ನ ಅಂತರ್ಮುಖತವಾಗಿ ಒಂದು ಮೇಲೆ ಮಟ್ಟದ ವೈರಾಗ್ಯ ಪೂರ್ಣವಾಗಿ ಒಳ್ಳೆಯ ಗಟ್ಟಿ ಭಕ್ತಿ ಬರುವವರೆಗೂ, ವೈರಾಗ್ಯ ಭಕ್ತಿ ಬರುವವರೆಗೂ ಗುರು ಸನ್ನಿಧಿ ಬಿಡಬಾರದು. ತಾನು ಮೊದಲೇ ಪೀಠ ಕಟ್ಕೊಂಡು ಎಲ್ಲ ಮಾಡಿಬಿಟ್ರೆ ಸನ್ಯಾಸ ತಗೊಳ್ತಾರೆ. ಮೊದಲೇ ಪೀಠ ಯೋಚನೆ ಮಾಡ್ತಾರೆ. ಮೊದಲು ವರ್ಷಗಟ್ಟಲ ಪರಿಪಕ್ವತೆ ಬಂದ ನಂತರ ಆದರೆ ಈಗ ಯಾವ ಪೀಠ ಇದ್ದರೆ ಏನಾದರೆ ಪೀಠ ಎಂದು ಸುಮ್ಮನೆ ಬೊಮ್ಮೆ ಆಗುತ್ತದೆ. ಏನಿದರಲ್ಲಿ ಪೀಠ ಇಲ್ಲ, ಅಧಿಕಾರಕ್ಕೆ ಅರ್ಥವಿಲ್ಲ, ಇನ್ನೊಬ್ಬರ ಸನ್ಮಾನಕ್ಕೆ ಅರ್ಥವಿಲ್ಲ. ಇನ್ನೊಬ್ಬರು ಸನ್ಮಾನ ಮಾಡಿದರೆ ಯಾರಿಗೇನಾಗುತ್ತದೆ? ಎಲ್ಲವೂ ಒಂದೇ. ಅದು ಬೇರೆ. ಆ ಹಂತ ಬಂದಾಗ ಅವರಿಗೆ ಯಾವ ಅಭಿಮಾನವೂ ಏನುಂಟಾಗಲ್ಲ, ಯಾವ ಸನ್ಮಾನಗಳು ಏನೇನು ಅರ್ಥ ಇಲ್ಲ ಅದಕ್ಕೆ. ಆದರೆ ಮೊದಲು ಗುರು ಸನ್ನಿಧಿ ಮುಖ್ಯ. ಶಾಸ್ತ್ರ ಹೇಳ್ತದೆ ಗುರು ಸನ್ನಿಧಿ ಸಿದ್ಧ ಪುರುಷರು, ತನಗಿಂತ ಹೆಚ್ಚಿನ ಮಟ್ಟ ಸಾಧಕರವರ ಸನ್ನಿಧಿಯಲ್ಲಿರು. ಅವರು ಏನು ಹೇಳಬೇಕಾಗಿಲ್ಲ, ಅವರ ಸನ್ನಿಧಿಯಲ್ಲಿದ್ದರೆ ಸಾಕು, ಸಹಜವಾದ ವೈರಾಗ್ಯ ಬಂದೇ ಬಿಡ್ತದೆ. ಅವರು ವೈರಾಗ್ಯವನ್ನು ಅಭ್ಯಾಸ ಮಾಡಲ್ಲ, ಅದು ಸಹಜವಾಗೇ ಇರುತ್ತದೆ. ಯಾರೇ ಏನೇ ತಂದು ಕೊಡಲಿ ಅವ್ರು ಏನು ಮಾಡಲ್ಲ, ಅವರಲ್ಲಿ ಇಟ್ಟರೋದು ನೋಡಲ್ಲ, ಅವ್ರನ್ನು ಕೊಟ್ಟರೂ ನೋಡಲ್ಲ, ಇಟ್ಟರೂ ನೋಡಲ್ಲ. ಸನ್ಮಾನ ಮಾಡಿದ್ದರೆ ಅದು ತನ್ನ ಬುದ್ಧಿ ಕೆಡಿಸ್ಕೊಳ್ಳುವುದೇ ಅಲ್ಲ. ಮಗುಕ್ಕೆ ನೋಡಿ ಬರ್ತ್ಡೇ ಎಂದು ಮಾಡ್ತಾರೆ. ಮೊದಲನೇ ವರ್ಷ 2 ವರ್ಷ ಕುರ್ಚಿಯಲ್ಲಿ ಕೂರಿಸ್ತಾರೆ, ಏನೋ ಹಾಕ್ತಾರೆ, ಆ ಮಗು ನೋಡ್ತಾರೆ, ಬಿಸಾಕ್ತಾರೆ. ಹಾಗೆ ಏನೋ ಆಟ ಆಡ್ತದೆ ಅಷ್ಟೇ. ಮಗುಕ್ಕೇನಾದರೂ ಗೊತ್ತಾ? ಇವರು ಹೇಳ್ತಾರೆ ಏನೋ ಮಾಡಿದೆ, ಮಗುಕ್ಕೆ ಏನಿಲ್ಲ, ಸುಮ್ಮನೆ ಆಟ ಅಷ್ಟೇ. ಇದು ನಿಜವಾದ ಸಿದ್ಧ ಪುರುಷರಿಗೆ ನೀವು ಸನ್ಮಾನಗಳು ನೀವೇನು ಕೊಡೋದೆಲ್ಲ ಆಟ, ಅದ್ರ ಪಕ್ಕಕ್ಕೆ ಬಿಸಾಕ್ತಾನೆ, ತಾನು ಮಾತ್ರ ತಾನಿರ್ತಾನೆ ಅಷ್ಟೇ. ಹಾಗೆ ಅಂಥ ಸಿದ್ಧ ಪುರುಷರ ಸನ್ನಿಧಿಯಲ್ಲಿದ್ದರೆ ವೈರಾಗ್ಯ ಬೇಗ ಬರುತ್ತದೆ, ಗಟ್ಟಿಯಾಗುತ್ತದೆ, ಅಂತರ್ಮುಖತೆ ಬರುತ್ತದೆ. ಒಂದು ಮೇಲೆ ಹಂತಕ್ಕೂ ಬಂದ ನಂತರ ಆವಾಗೇನಾದರೂ ಮಾಡು. ಇಲ್ಲದಿದ್ದರೆ ಸಿಕ್ಕಾಕ್ಕೊಂಡು ಜಾರಿ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆಯಿತಾ? ಲೌಕಿಕ ಬುದ್ಧಿ ಸನ್ಯಾಸಿಗಳಿಗೆ ಹೆಚ್ಚು ಅಂಟುತ್ತದೆ. ಅದಕ್ಕೋಸ್ಕರ ನ ಶಿಷ್ಯಾನ್ ಅನುಬದ್ನೀತ, ಶಿಷ್ಯರನ್ನು ಮಾಡಿಕೊಳ್ಳಬಾರದು. ಆಶ್ರಮ ಪೀಠಗಳು ಕಟ್ಟಬಾರದು, ಶಿಷ್ಯರನ್ನು ಮಾಡಿಕೊಳ್ಳಬಾರದು. ತಮ್ಮ ಜೊತೆಗೆ ಶಿಷ್ಯರನ್ನು, ಏಕೆ ಶಿಷ್ಯನ ನಿಮಗೆ ಅನುಕೂಲವಾಗ್ತಾನಲ್ಲ, ಸೇವೆ ಮಾಡ್ತಾನೆ, ತನ್ನ ಸೇವೆಗೋಸ್ಕರ ಇಟ್ಕೊಳ್ಳಬಾರದು. ಪಾದಪೂಜೆ ಮಾಡಿಸಬಾರದು. ಇದೆಲ್ಲ ಸನ್ಯಾಸ ಧರ್ಮದಲ್ಲೇ ಇದೆ. ಸನ್ಯಾಸ ಧರ್ಮ ಪುಸ್ತಕ. ಈಗಿನ ಕೆಲವರು ಸನ್ಯಾಸಿಗೆ ಸಂಸ್ಕೃತವೇ ಬರಲ್ಲ. ಸನ್ಯಾಸ ಧರ್ಮ ಪುಸ್ತಕ ನಾನು ಇಷ್ಟುವರೆಗೂ ಕನ್ನಡದಲ್ಲಿ ಯಾವುದು ನೋಡಲಿಲ್ಲ. ಎಲ್ಲ ಸನ್ಯಾಸ ಧರ್ಮ ಪುಸ್ತಕಗಳು ಹೆಚ್ಚಿಲ್ಲ, ಕೆಲವೇ ಇವೆ, ಯಾರೋ 4-6 ಇವೆ, ಹೆಚ್ಚಿಲ್ಲ. ನಾನು ಎಷ್ಟು ತುಂಬ ಸಂಗ್ರಹ ಮಾಡಿದ್ದರೆ 3-4 ಇವೆ ಸನ್ಯಾಸ ಧರ್ಮ ಪುಸ್ತಕಗಳು, ಹೆಚ್ಚಿಲ್ಲ, ಎಲ್ಲ ಕೆಲವೇ ಇವೆ. ಅದು ಎಲ್ಲ ಇರುವ 3-4 ಸಂಸ್ಕೃತದಲ್ಲೇ ಇವೆ. ಅದು ಪುನರ್ಮುದ್ರಣನೇ ಇಲ್ಲ. ಯಾವಾಗೇನು ಹಿಂದೆ 40-50 ವರ್ಷ ಹಿಂದೆ ಪ್ರಿಂಟ್ ಆಯಿತು, ನಂತರ ಪ್ರಿಂಟೇ ಇಲ್ಲ. ಸನ್ಯಾಸ ಧರ್ಮ ಪುಸ್ತಕನೇ ಇಲ್ಲ. ಇದ್ದರೂ ಸಂಸ್ಕೃತದಲ್ಲೇ. ಹೆಚ್ಚಿನ ಜನರಿಗೆ ಸಂಸ್ಕೃತವೇ ಬರಲ್ಲ. ಏನು ಮಾಡಬೇಕು? ಹಾಗಿದೆ ಗತಿ. ನಾನೇ ಸ್ವಲ್ಪ ಮಾಡ್ತಾ ಇದ್ದೀನಿ. ಆ ದಪ್ಪ ಪುಸ್ತಕ ಇದೆ, ತುಂಬ ಟೈಮ್ ತಗೊಳ್ತಾ ಇದೆ. ಅದೆಲ್ಲ ಸನ್ಯಾಸ ಧರ್ಮ ಪುಸ್ತಕ ಕನ್ನಡಕ್ಕೆ ಮಾಡಬೇಕು. ಕೆಲವರು ಹೇಳಿದ್ದಾರೆ ಹೌದೌದು ಮಾಡಿ ಗುರುಗಳೇ, ನಮಗೂ ಗೊತ್ತಾಗ್ತದೆ, ನಮಗೇನು ಬರಲ್ಲ ಸಂಸ್ಕೃತ. ಹಾಗೇ ಇದೆ ಗತಿ. ಮೊದಲು ಗುರು ಸನ್ನಿಧಿಯಲ್ಲಿರಬೇಕು, ಅದು ಮುಖ್ಯ. ಸನ್ಯಾಸ ಆಗಿದ್ದು ಏಕೆ? ಗೃಹಸ್ಥನಾಗಿದ್ದರೆ ಜವಾಬ್ದಾರಿ ಇರುತ್ತದೆ, ಕುಟುಂಬ ಇರುತ್ತದೆ, ಸಂಪಾದನೆ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ಅಯ್ಯೋ ನಮಗೆ ಟೈಮ್ ಇಲ್ಲ, ಬರೋಕ್ಕಾಗಲ್ಲ. ಯಾರಿಗಾದರೂ ಟೈಮ್ ಇರುತ್ತದೆ ಕೇಳಿ? ಗೃಹಸ್ಥರಿಗೆ ಟೈಮೇ ಇಲ್ಲ, ಬೇಕಾದಷ್ಟು ಕೆಲಸಗಳು, ಅದು ಜವಾಬ್ದಾರಿ. ಅವರು ಬರ್ತಾರೆ, ಇವರು ಬರ್ತಾರೆ, ಇಲ್ಲಿ ಹೋಗಬೇಕು, ಅಲ್ಲೇನು ಅವರೇನು ಮನೆಯಲ್ಲಿ ಫಂಕ್ಷನ್ ಇದಂತೆ ನಾವು ಹೋಗಲೇಬೇಕು. ಫಂಕ್ಷನ್ಗೊಂದು ದೊಡ್ಡ ಲಿಸ್ಟ್ ಇರುತ್ತದೆ ಅಲ್ಲವೇ? ಇದಾದ ನಂತರ ಇದು, ಮುಂದಿನ ತಿಂಗಳು, ಮುಂದಿನ ವಾರ, ಏನೇನೋ ಇರುತ್ತದೆ ಅವರಿಗೆ. ಅದು ನೋಡಿದರೆ ನಮಗೂ ಆಶ್ಚರ್ಯವಾಗ್ತದಪ್ಪ, ಇದೆಲ್ಲ ಹೇಗೆ ಬದುಕುತ್ತಾರಪ್ಪ. ನೋಡಿದರೆ ಅನಿಸುತ್ತದೆ ಅಯ್ಯೋ ಪಾಪ, ನಮಗಿಂತ ತೊಂದರೆ ಅವರಿಗೆ ಆಗ್ತದೆ ಅನಿಸುತ್ತದೆ. ಗೃಹಸ್ಥರಿಗೆ ಎಷ್ಟು ಭಾರ, ಹಿಮಾಲಯ ಪರ್ವತನೇ ಇರುತ್ತೆ ಅವರ ತಲೆ ಮೇಲೆ. ಹೇಗಿರುತ್ತಾರೋ ನನಗೂ ಆಶ್ಚರ್ಯ. ಎಷ್ಟೆಲ್ಲ ಹೇಗೆ ಭಾರ ವಹಿಸ್ತಾರೋ ಅವ್ರಿಗೆ ಗೊತ್ತು. ಆ ಗೃಹಸ್ಥರನ್ನೇ ನೋಡಬೇಕು, ಹೇಗೆ ಭಾರ ವಹಿಸ್ತಾರೋ ಅವ್ರಿಗೆ ಗೊತ್ತು. ಸಹಿಸ್ಕೊಳ್ತಾರೆ ಪಾಪ, ತುಂಬ ಸಹಿಸ್ಕೊಳ್ತಾರೆ. ಗೃಹಸ್ಥರ ಸಹನ ಹೆಚ್ಚು, ನನಗೆ ಅದೇ ಅನಿಸುತ್ತದೆ. ಸನ್ಯಾಸಿಗಳ ಸಹನವೇನಿದೆ? ಏನೂ ಇಲ್ಲವೇ ಇಲ್ಲ. ಅವರಿಗೆ ಎಲ್ಲ ಸಹನ, ಮಹಾಸಹನ, ತುಂಬ ಸಹಿಸ್ಕೊಳ್ತಾ ಇದ್ದಾರೆ ಪಾಪ. ಆದರೆ ಮರದವ್ರ ಧರ್ಮ ಅಷ್ಟೇ, ಅವ್ರು ಸಹಿಸ್ಕೊಳ್ತಾ ಇರಬೇಕು. ಹಾಗೆ ಏನೇನೋ ಮಾಡ್ತಾರೆ, ಅವ್ರಿಗೆ ಏನೇನೋ ಕಾರ್ಯಕ್ರಮಗಳು ಇರುತ್ತದೆ. ಇವರಿಗೆಲ್ಲ ಏಕೆ? ಸನ್ಯಾಸಿ ಆಗುವುದು ಏಕೆ ಅಂದರೆ ಲೌಕಿಕ ಜವಾಬ್ದಾರಿ ಇಲ್ಲದಿದ್ದರೆ ಗುರುಗಳ ಸನ್ನಿಧಿಯಲ್ಲಿರಬಹುದು. ಗುರುಗಳು ಎಲ್ಲಿದ್ದರೆ ಅಲ್ಲಿ ಹೋಗು, ಎಲ್ಲ ಕಡೆ ಹೋಗು. ಹೇಗೆ? ಯಾವುದೂ ಅಡ್ಡಿಲ್ಲ, ನಮಗೇನು ಟೈಮ್ ಲಿಮಿಟಾ, ಡೇಟಾ, ಎಲ್ಲೇ ಹೋಗು, ಇಡೀ ಭಾರತ ದೇಶ ತಿರುಗು. ಎಲ್ಲಿ ಮಹನೀಯರಿದ್ದಾರೆ ಗೊತ್ತಿದ್ದರೆ ಅಲ್ಲಿ ಹೋಗು. ಅವ್ರು ಒಳ್ಳೆಯರು ಅನಿಸಿದರೆ ಅಲ್ಲೇ ನಿಂತ್ಕೊ. ಅಲ್ಲಿ ಏನೋ ಯಾರು ಸಿಗ್ತದೆ, ಎಲ್ಲೋ ಊಟ ಸಿಗ್ತದೆ, ಎಲ್ಲೋ ಕಷ್ಟಪಡೋ ಎಲ್ಲೋ ಸಿಗ್ತದೆ, ಅಲ್ಲ ಅವ್ರ ಹತ್ತಿರ ಇದು ಸಾಕು.
ಅಲ್ಲಿ ಇದ್ದರೆ ಸಾಕು, ಏನೋ ಊಟ ಸಿಗ್ತದೆ, ಯಾರೋ ಕೊಡ್ತಾರೆ, ನಡೆಯಲಿ. ಮೊದಲು ಗುರುಗಳು, ಒಳ್ಳೆಯ ಸಿದ್ಧ ಪುರುಷರು, ಮಹನೀಯರು ಸಿಕ್ಕೋದು ಮಹಾಭಾಗ್ಯ. ಎಲ್ಲ ಪುಣ್ಯಗಳಿಗಿಂತ ದೊಡ್ಡ ಪುಣ್ಯ ಅದು. ನೀವು ಮಾಡಿರುವ ಅನೇಕ ಜನ್ಮಗಳ ಪುಣ್ಯವೆಲ್ಲ ಸತ್ಸಾಂಗತ್ಯ ಮಹನೀಯರಾದ ಗುರುಗಳು ಸಿಕ್ಕೋದು ದೊಡ್ಡದು. ಅದು ಸಿಕ್ಕಿದರೆ ಸಾಕು. ಈಗ ನೋಡಿ ಸಾಧನ ಎಷ್ಟು ಬೇಗ ತಿಂಗಳಲ್ಲಿ ಮನುಷ್ಯ ಬದಲಾಯಿಸ್ತಾನೆ. ನೋಡಿದ್ದೀವಿ, ಗುರುಗಳಿರುವಕ್ಕೆ ಮುಂಚೆ ಮುಂದುವರಿಯುವುದೇ ಅಲ್ಲ ಮನಸ್ಸು. ಆದರೆ ಗುರುಗಳು ಸಿಕ್ಕಿದ ನಂತರ ತಿಂಗಳಿಗೆ ಬದಲಾಯಿಸ್ತದೆ. ಈ ಒಂದು 1 ಅಕ್ಟೋಬರ್, 1 ಸೆಪ್ಟೆಂಬರು, 1 ಆಗಸ್ಟ್ ಆಯಿತು ಅಲ್ಲವೇ? ಆಗಸ್ಟ್ ಮುಗಿಯುವ ಹೊತ್ತಿಗೆ 1 ಸೆಪ್ಟೆಂಬರ್ ಆದರೆ ಹಿಂದೆ ನೋಡಿಕೊಂಡ್ರೆ 1 ತಿಂಗಳಾಯಿತಾ ಅನಿಸುತ್ತದೆ. ನಮ್ಮ ಮನಸ್ಸೇ ನಮಗೆ ಬದಲಾಯಿಸಿಬಿಡ್ತದೆ. ಮತ್ತೆ 2 ತಿಂಗಳಾಯಿತು, 6 ತಿಂಗಳಾಯಿತು, ಮತ್ತೆ 1 ವರ್ಷ ಆಯಿತು. 1 ವರ್ಷ ಆದ ನಂತರ ಪ್ರಪಂಚ ನೋಡಿದ್ದರೆ, ನಾನು ಮೊದಲು ಬಂದಾಗ ಈ ವಸ್ತುಗಳು, ಈ ರೂಮು, ಈ ಗೋಡೆಗಳು ನೋಡಿದರೆ ಹೇಗೆ ಅನಿಸುತ್ತಿತ್ತು. ಈ 1 ವರ್ಷಕ್ಕೆ ವಸ್ತು ಎಲ್ಲ ಬದಲಾಯಿಸಿಬಿಟ್ಟಿತ್ತು. ಈ ರೂಮ್ ಬೇರೆ, ಬಳಸುವ ಈ ಕುರ್ಚಿ ಬೇರೆ, ಇದು ಬೇರೆ, ಎಲ್ಲವೂ ಚೇಂಜ್ ಆಗಿಬಿಟ್ಟಿತ್ತು. 1 ವರ್ಷ ಗುರುಗಳ ಸನ್ನಿಧಿ ಇದ್ದರೆ ತಿಂಗಳಿಗೆ ಚೇಂಜ್ ಆಗುತ್ತದೆ ಮನಸ್ಸು. ಹಿಂದಿನ ಹಾಗಿರಲ್ಲ, ಮನಸ್ಸೇ ಬದಲಾಯಿಸಿಬಿಡ್ತದೆ. 1 ತಿಂಗಳಿಗೆ ವ್ಯತ್ಯಾಸ ಅನಿಸುತ್ತದೆ. ಫಸ್ಟ್ ನೋಡಿದರೆ ಫಸ್ಟ್ ಬಂತಾ ಎಂದು ಅನಿಸುತ್ತೋ, ಅದಕ್ಕೋಸ್ಕರನೇ ನೋಡು, ವಸ್ತುಗಳೇ ನಾವು ಎಲ್ಲೋ ಇದ್ದೀವಿ, ಇದು ಯಾರದೋ ವಸ್ತು ಅನಿಸುತ್ತದೆ, ಏನೋ ಇದ್ದೀವಿ ಅಷ್ಟೇ, ಎಲ್ಲಿದ್ದೀವೋ ಗೊತ್ತಾಗಲ್ಲ. ಅಂದರೆ ಕಾಲ ಬದಲಾಯಿಸಿಬಿಡ್ತದೆ, ದೇಶಕ್ಕೆ ಬದಲಾಯಿಸಿಬಿಡ್ತದೆ. ನಂತರ ನಾವು ಎಲ್ಲಿದ್ದೀವಿ, ಯಾವ ಊರಿನಲ್ಲಿದ್ದೀವಿ ನೆನಪಿಸ್ಕೊಳ್ಳಬೇಕು. ಏಕೆ? ದೇಶವು ಕಾಲವು ಹೋಗಿಬಿಡ್ತದೆ, ಯಾವ ಊರಿನಲ್ಲಿದ್ದೀವೋ ಗೊತ್ತಿಲ್ಲ, ಎಲ್ಲಿದ್ದೀವೋ ಗೊತ್ತಿಲ್ಲ, ಅದು ಪ್ರಪಂಚ ಮರ್ತೇ ಹೋಗ್ತಾ ಇರ್ತದೆ. ಹಾಗೆ ಗುರುಗಳ ಸನ್ನಿಧಿ ಅನುಭವ ಎಷ್ಟು ಮಾಡ್ತದೆ ಅಂದರೆ, ಎಲ್ಲಿದ್ದೀವೋ ಗೊತ್ತಾಗಲ್ಲ, ಬೇಗ ಮನಸ್ಸು ಬದಲಾಯಿಸ್ತದೆ. 1 ವರ್ಷ 2 ವರ್ಷಕ್ಕೆ ಈಗ ತಾನೇ ಅಲ್ಲ, ತಾನು ಹಿಂದಿನ ತಾನೇ ಅಲ್ಲ, ತಾನು ಯಾರೋ ಆಗಿಬಿಡ್ತಾನೆ. ಹಾಗೆ ಅದು ಸತ್ಸಾಂಗತ್ಯಕ್ಕೆ ಏಕೆ ಬೆಲೆ ಕೊಡಲ್ಲವೋ ಅರ್ಥವಾಗಲ್ಲ. ಸನ್ಯಾಸ ಮಾಡ್ತಾರೆ, ದಂಡ ಇಟ್ಕೊಳ್ತಾರೆ, ಪೀಠ ಮಾಡ್ತಾರೆ, ಏನೇನು ಆಸ್ತಿ ಮಾಡ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಂದು ಬಿಡ್ತಾರೆ, ಏನು? ಗುರುಗಳನ್ನು ಮಾತ್ರ ಬಿಡ್ತಾರೆ. ಮಹಾ ದುರದೃಷ್ಟ. ನಾವು ಎಲ್ಲ ಬಿಟ್ಟು ಗುರುಗಳಿಗೋಸ್ಕರ ಮಾತ್ರ ಇಟ್ಕೊಂಡು, ಊಟ ಸಿಗದಿದ್ದರೂ, ಭಿಕ್ಷೆ ಸಿಗದಿದ್ದರೂ ಕಷ್ಟಪಟ್ಟು ನಡ್ಕೊಂಡು ಹೋಗಿ, ಅವರಿಗೆ ಹೋಗುವುದಕ್ಕೆ, ರೈಲಿನಲ್ಲಿ ಹೋಗುವುದಕ್ಕೆ ಹಣ ಇಲ್ಲದಿದ್ದರೆ ನಡ್ಕೊಂಡು ಹೋಗಿದ್ದೀವಿ, ಎಷ್ಟು ಕಷ್ಟಪಟ್ಟಾದರೂ. ಆದರೆ ಕೊನೆಗೂ ಹೋಗಿ ಅಲ್ಲಿ ಇರುವುದಕ್ಕೆ ಜಾಗ ಇಲ್ಲ, ಎಲ್ಲೋ ನೋಡ್ಕೊಂಡಿದ್ವಿ. ಊಟ ಸಿಗದಿದ್ದರೆ ಎಲ್ಲೋ ದೂರಕ್ಕೆ ಹೋಗಿ ಏನೋ ಅರ್ಧ ರೊಟ್ಟಿ ಸಿಕ್ಕಿದರೆ ಅಷ್ಟೇ ಸಿಗಲಿ, ಅದೇ ತಿನ್ನು. ನಮಗೆ ಗುರುಗಳ ಸನ್ನಿಧಿಯಲ್ಲಿ ಇರೋದು ಬೇಕು, ಏನೋ ಆಗುತ್ತದೆ. ನಂತರ ಯಾವುದು ಮತ್ತೆ ಊಟ ಸಿಕ್ಕೋದು ಶುರುವಾಯಿತು. ಹಾಗೆ ಗುರುಗಳ ಸನ್ನಿಧಿ ಮುಖ್ಯ. ಇಂಥ ಮಹನೀಯರು ಸಿಕ್ಕುವುದು ಎಲ್ಲಿ? ಸ್ವಲ್ಪ ಹೊತ್ತು, ಅರ್ಧ ಗಂಟೆ ಅವ್ರ ಜೊತೆಗೆ ಇರುವುದು ಮಹಾಭಾಗ್ಯ. ಹಾಗಿಟ್ಕೊಂಡು ನಮಗೆ ಗುರುಗಳು ಮುಖ್ಯ, ಮಿಕ್ಕದು ಏನೇ ಇರಲಿ ಹಾಗಿಟ್ಕೊಂಡು. ಇವರು ಏನು ವಿಚಿತ್ರ ಜನರು, ನಾವು ನೋಡಿದ್ರೆ ಆಶ್ಚರ್ಯವಾಗ್ತದೆ. ಗುರುಗಳು ಏನಿಲ್ಲ ಅಂತೆ, ಗುರುಗಳ ಸನ್ನಿಧಿ ಬೇಕಾಗಿಲ್ಲ ಅಂತೆ. ನಾನು ಹೇಳಿದ್ದೀನಿ ಅಲ್ಲಿ ಹೋಗಿ ಇಲ್ಲೂ ಕೆಲವು ದಿವಸ ಅಂತೆ, ನಂತರ ಹೋಗ್ಬೋದು, ಏನಿದೆ ಅದು ಇಲ್ಲೇ ಇರ್ತದೆ. ಅವ್ರು ಮುಖ್ಯ ಅಲ್ಲ ಅಂತೆ, ಗುರುಗಳು ಮುಖ್ಯ ಅಲ್ಲ ಅಂತ ಗೊತ್ತು. ಅಂದರೆ ಜನಗರಿಗೆ ಯಾವುದು ಮುಖ್ಯ? ರೋಗ ಇರುವಾಗ ಡಾಕ್ಟರ್ ಇರಬೇಕಾ? ಡಾಕ್ಟರ್ ಇಲ್ಲೇ ಇರ್ತಾರೆ, ಆಸ್ಪತ್ರೆ ಇಲ್ಲೇ ಇದೆ. ನಾನು ಇಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನಾನು ಮುಂದಿನ ತಿಂಗಳು 2 ತಿಂಗಳು ಬಿಟ್ಟು ಬರ್ತೀನಿ, ಆವಾಗ ಡಾಕ್ಟ್ರಿಗೆ ತೋರಿಸ್ತೀನಿ. ಇವಾಗ ಜ್ವರ ಬಂದರೆ 2 ತಿಂಗಳ ನಂತರ ತೋರಿಸ್ತೀಯಾ? ಅದು ನೋಡಿ, ಬುದ್ಧಿ ಆಗಿದೆ. ಸಂಸಾರ ಈಗ ಹಿಂಸೆ ಮಾಡ್ತಾ ಇದೆ, ನನ್ನದು ಅಭಿಮಾನ, ಜೀವಭಾವ 2 ತಿಂಗಳ ನಂತರ ಗುರುಗಳಿಗೆ ತೋರಿಸ್ತಾನಂತೆ. ನೋಡಿ ಈಗಿರ್ತದೆ. ಅಂದರೆ ಸಂಸಾರ ಬಿಡಿಸ್ಕೊಳ್ಳಬೇಕೆಂಬ ಭಾವ ಗಟ್ಟಿಯಾಗಿಲ್ಲ. ಸಂಸಾರ ಬಿಡಿಸ್ಕೊಳ್ಳಬೇಕೆಂಬುದಿದ್ದರೆ ಶಾಸ್ತ್ರ ಏನು ಹೇಳ್ತದೆ ಗೊತ್ತಾ? ತಲೆಗೆ ಕೂದಲಿದೆ, ಉದ್ದ ಕೂದಲು, ಅವರಿಗೆ ಬೆಂಕಿ ಹಚ್ಕೊಂಡಿತಂತೆ. ಬೆಂಕಿ ಹಚ್ಕೊಂಡವನು ಅಲ್ಲಿ ಏನಾದರೂ ಕೆರೆ ಇದ್ದರೆ ಹೇಗೆ ಹೋಗ್ತಾನೆ? ಎಷ್ಟು ಬೇಗ ಹೋಗ್ತಾನೆ? ಅರ್ಜೆಂಟ್ಲಿ ಹೋಗಬೇಕು, ನಾನು ನೀರಿನಲ್ಲಿ ಮುಳುಗಬೇಕು ಎಂದು ಆ ಭಾವದಿಂದ ಹೋಗಬೇಕು ಗುರುಗಳ ಹತ್ತಿರ. ಸತ್ಸಾಂಗತ್ಯಕ್ಕೆ ಈಗ ನನಗೆ ಸಂಸಾರ ಬಿಡಿಸ್ಕೊಳ್ಳಬೇಕೀಗ, ನಮಗೆ ಯಾವುದು ಬೇಡ, ಇದೇ ಬೇಕು, ಈಗ ಅರ್ಜೆಂಟ್ಲಿ ಇದೇ ಬೇಕು ಅನಿಸಬೇಕು, ಆ ಭಾವದಿಂದ ಹೋಗಬೇಕು. ಆವಾಗಲೇ ಆಗ್ತದೆ. మరి ಎಲ್ಲಿದ್ದರೆ ಹೇಗೆ? ಅದು ನಿಮಗೆ ವೈರಾಗ್ಯ ಗಟ್ಟಿ ಆಗಬೇಕಂದರೆ, ಮೋಕ್ಷ ಬೇಕಂದರೆ ಗುರುಗಳು, ಸರಿಯಾದ ಗುರುಗಳು ಇಟ್ಕೊಳ್ಳಲಿ. ಅವರು ಗುರುಗಳು ನಿಮ್ಮನ್ನೇನು ಬದಲಾಯಿಸಬೇಕು, ನಿಮಗೇನು ಹೇಳಬೇಕು ಎಂದು ಹೇಳಲ್ಲ, ಸುಮ್ಮನೆ ಕೂತಿರ್ತಾರೆ. ಅವರು ಪ್ರತಿಯೊಂದು ಮಾತು, ಪ್ರತಿಯೊಂದು ನಡತೆ, ಪ್ರತಿಯೊಂದು ಕೆಲಸ ಸಹಜವಾಗಿ ಮಾಡ್ತಾರೆ. ಆ ಸಹಜ ಕರ್ಮಗಳೆಲ್ಲ ಅನಾಸಕ್ತಿಯಾಗಿರುತ್ತವೆ. ಯಾರೇ ಬಂದು ಮಾತಾಡ್ತಾರೆ ಎಂದು ಹೇಳ್ತಾರೆ. ಅವರು ಏನೇ ಕೊಡಲಿ ಅವರು ತೊಗೊಂಡುವುದೇ ಅಲ್ಲ, ಅಲ್ಲಿಡ್ತಾರೆ. ಅವ್ರು ತನ್ನದೆಂದೇ ಅನಿಸಲ್ಲ. ಅವ್ರು ಯಾರೋ ತನಗೆ ತಾನಲ್ಲಿ ಇಟ್ಕೊಂಡು ಹೋದರೂ ಅನಿಸುತ್ತದೆ, ಅವ್ರು ತಾನು ಸ್ವೀಕರಿಸ್ತೀನಿ ಅನಿಸಲ್ಲ. ಅವ್ರು ನೋಡಿದ್ದೀವಿ ಮಹನೀಯರನ್ನು, ಯಾರೇ ಸನ್ಮಾನ ಮಾಡಲಿ, ಕರೆಯಲಿ, ಅವರಿಗೇನೋ ಕೊಡಲಿ, ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅನಿಸಲ್ಲ. ಅವ್ರು ಹಾಗಿರುತ್ತಾರೆ. ಅದು ನೋಡಿ ನಮಗೆ ಅಭ್ಯಾಸವಾಯಿತು. ಅವರ ಸನ್ನಿಧಿಯಲ್ಲಿದ್ದರೆ ಸಾಕ್ಷಾತ್ ಭಗವಂತನ ಸನ್ನಿಧಿಯಲ್ಲಿ ವೈಕುಂಠದಲ್ಲಿದ್ದೇವೆ ಅನಿಸುತ್ತಿತ್ತು ನಮಗೆ. ಅದೇ ನಮಗೆ ಗಟ್ಟಿ ಉಂಟು ಮಾಡ್ತೀವಿ. ಇಲ್ಲದಿದ್ದರೆ ಬೇರೆ ಹೇಗೆ ಬರ್ತದೆ? ಈ ಪುಸ್ತಕದಿಂದ ಬರ್ತದಾ ಏನು? ಅವರ ಗುರುಗಳ ಅನುಗ್ರಹದಿಂದಲೇ ಬರ್ತದೆ, ಇಲ್ಲದಿದ್ದರೆ ಬರಲ್ಲ. ಅವರ ಅನುಗ್ರಹ ಅಂತದ್ದು. ಅವ್ರ ಜೊತೆಗೆ ಇದ್ದರೆ ತಾನೇ ಬರ್ತದೆ ಅಷ್ಟೇ, ಏನು ಮಾಡಬೇಕಾಗಿಲ್ಲ. ಆದ್ದರಿಂದ ಇವರು ಹೇಳ್ತಾರೆ, ಗೃಹಸ್ಥನಾಗಿದ್ದರೂ ಪರವಾಗಿಲ್ಲ,
ಒಳ್ಳೆಯ ಸತ್ಸಂಗತೆ ಸಿಕ್ಕಿದರೆ ಸನ್ಯಾಸಕ್ಕಿಂತ ಶ್ರೇಷ್ಠ. ನಾನು ಮೊದಲೇ ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಸರಿಯಾದ ಗುರುಗಳ ಅನುಗ್ರಹ, ಗುರುಗಳ ಸನ್ನಿಧಿ, ಗುರುಗಳ ಮಾರ್ಗದರ್ಶನ ಸಿಕ್ಕಿದ್ದರೆ ನೀವು ಯಾವ ಲೋಕದಲ್ಲೇ ಇರು, ಸ್ವರ್ಗದಲ್ಲೇ ಇರಲಿ. ಸ್ವರ್ಗ ಇದು ಭೋಗಪರಾಯಣ. ಸ್ವರ್ಗದಲ್ಲಿ ನಿಮಗೆ ಒಳ್ಳೆಯ ಗುರು ಸಿಕ್ಕಿದ್ದರೆ ಸ್ವರ್ಗನೂ ಅಡ್ಡಿ ಬರಲ್ಲ, ನಿಮಗೆ ಮೋಕ್ಷ ಆಗುತ್ತದೆ. ಸ್ವರ್ಗ ಇದು ಭೋಗಪರಾಯಣ, ಸ್ವರ್ಗವೂ ಅಡ್ಡಿ ಬರಲ್ಲ. ನೋಡಿ, ಲೌಕಿಕವೇನು, ಲೌಕಿಕದಲ್ಲಿ ದುಃಖ ಇದ್ದೇ ಇರುತ್ತೆ, ಅಲ್ಲಿ ಒಂದು ಚೂರು ದುಃಖ ಇಲ್ಲ, ಕೇವಲ ಸುಖ ಇರುತ್ತದೆ. ಅಷ್ಟು ಸುಖವಿರುವಂಥ ಸ್ವರ್ಗದಲ್ಲಿಯೂ ನಿಮಗೆ ಸರಿಯಾದ ಗುರುಗಳು, ಋಷಿ ಸಿಕ್ಕಿದ್ದರೆ ಅಷ್ಟೇ, ಸ್ವರ್ಗವನ್ನು ಕಡೆಗಣಿಸಿ ಮೋಕ್ಷಕ್ಕೆ ಪಡ್ಕೊಳ್ತಾನೆ, ಮೋಕ್ಷಕ್ಕೆ ಹೋಗುತ್ತಾನೆ. ಹಾಗೇ ಎಲ್ಲಿ ನಿಜವಾದ ಗುರುಗಳು ಸತ್ಸಾಂಗತ್ಯ ಸಿಗ್ತದೋ ಅದೇ ಮನುಷ್ಯನನ್ನು ಗಟ್ಟಿಗೊಳಿಸುತ್ತದೆ, ವೈರಾಗ್ಯ ಉಂಟು ಮಾಡಿ. ಇವರು ರಾಜ ಟೈಮ್ ಆಯಿತು, ಮುಗಿಸ್ಬಿಡ್ತೀನಿ. ಸೊ ಇವರು ಪ್ರಶ್ನೆ ಕೇಳ್ತಾ ಇದ್ದಾನೆ, ಕರ್ಮವನ್ನು ಮಾಡುತ್ತಾ ಸನ್ಯಾಸ ಹಾಗೆ ಕರ್ಮವನ್ನು ಮಾಡುವುದು ಹೇಗೆ, ಅದರಿಂದ ನಮಗೆ ನೈಷ್ಕರ್ಮ್ಯ ಪ್ರಾಪ್ತಿ ಆಗುವುದು, ಪರಮಾತ್ಮ ಪ್ರಾಪ್ತಿ, ಅದು ಹೇಳು ಎಂದು ಹೇಳ್ತಾರೆ. ಗುರುಗಳು ಹೇಳ್ತಾರೆ, ನೋಡು ಏಕೆ ವಿಚಿತ್ರ ಪ್ರಶ್ನೆ ಹೇ, ಈ ಪ್ರಶ್ನವನ್ನು ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ. ಈ ಪ್ರಶ್ನದ ರಹಸ್ಯ ಗೊತ್ತಿರುವವನೇ ಕೇಳ್ತಾನೆ, ಎಲ್ಲರಿಂದ ಆಗಲ್ಲ. ಕ್ಯೋಂಕಿ ಬಿನಾ ಜ್ಞಾನಕ್ಕೆ ಅವಿದ್ಯಾಕ್ಕೆ ನಿವೃತ್ತಿ ನಹಿ ಹೋತಿ ಹೈ. ಜ್ಞಾನವಿಲ್ಲದೆ ಅಜ್ಞಾನ ಹೋಗಲ್ಲ, ಅಜ್ಞಾನ ಹೋಗದೆ ಭಗವತ್ ಪ್ರಾಪ್ತಿ ಆಗಲ್ಲ, ಭಗವದ್ ಅನುಭವ ಆಗಲ್ಲ, ಮುಕ್ತಿ ಮಿಲೇಗಿ ನಹಿ. ತೋ ಕರ್ಮ ಕರ್ತೆ ಜ್ಞಾನ ಹೋ, ಕರ್ಮದಲ್ಲೇ ಇರುತ್ತಾ ಮೋಕ್ಷ ಪಡ್ಕೊಳ್ಳೋ. ಇಂಕ ಸನ್ಯಾಸ ಬಿಡಿಯಾಗಿ ಬೇಕಾಗಿಲ್ಲ ಅಲ್ಲವೇ. ಅಂದರೆ ಈ ಕರ್ಮಮಯ ಜೀವನವೇ, ಗೃಹಸ್ಥ ಜೀವನವೇ ಸನ್ಯಾಸಿ ಆಗಿ ಬಿಡುವುದು ಹೇಗೆ, ಇದು ಪ್ರಶ್ನೆ ಅಲ್ಲವೇ. ಈ 4-6 ಶ್ಲೋಕಗಳು ನಾನು ಹೇಳಿಬಿಟ್ಟು ಮುಂದಕ್ಕೆ ಬರದೆ, ಆದರೆ ಈ ಶ್ಲೋಕಗಳು ತುಂಬ ಚೆನ್ನಾಗಿವೆ. ನಾನು ಇನ್ನು ಮುಂದಿನ ಶ್ಲೋಕವು ಇದಕ್ಕಿಂತ ಚೆನ್ನಾಗಿದೆ. ಮುಂದಿನ 2-3 ಶ್ಲೋಕಗಳು ಗುರುಗಳು ತುಂಬ ಚೆನ್ನಾಗಿ ಹೇಳ್ತಾರೆ, ಅದು ಹೇಳೋಣ, ಟೈಮ್ ಇಲ್ಲ, ನಾಳೆ ನಾಡಿದ್ದು ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.